ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಗೊತ್ತು. ಹಾಗೆ ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಮ್ಮ ಹಿಂದಿ ಪೇಪರ್ ನಿನ್ನೆ ಏನಾಯ್ತಲ್ಲ ಮಕ್ಕಳೇ, ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತೀರಂತ ಅನ್ಕೋತೀನಿ. ಯಾಕಂದ್ರೆ ಸಕ್ಕತ್ತಾಗಿ ಮಾಡಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಮಕ್ಕಳೇ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನಿಮ್ಮ ಸ್ಕೋರ್ಗೆ ಏನಾಗುತ್ತೆ ಅಂದರೆ ಸಖತ್ತ ಪುಷ್ ಕೊಡುತ್ತೆ ಅದೆಲ್ಲ ಸಬ್ಜೆಕ್ಟ್ಸ್. ಓಕೆನಾ? ಸಖತ್ತ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಗ್ರಾಮರ್ ಪಾರ್ಟ್ನೆಲ್ಲ ನಾವು ನಾನಾಗಿರ್ಬೋದು, ರಾಹುಲ್ ಸರ್ ಆಗಿರ್ಬೋದು ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿರ್ತೀವಿ. ಹೋಗಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ಪ್ರಿಪ್ರೇಟ್ರಿ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಪ್ರಿಪ್ರೇಟ್ರಿಲಾದರೂ ಇದಕ್ಕೆ ಏನೋ ಗ್ರಾಮರ್ ಪಾರ್ಟ್ನ ತುಂಬ ಸಖತ್ತಾಗಿ ಮಾಡಿ. ಓಕೆನಾ ಮಕ್ಕಳೇ? ಅದೇ ರೀತಿ ನಾಳೆ ನಿಮ್ಗೆ ಏನಿದೆ ಅಂದರೆ ವಿಜ್ಞಾನ ಪೇಪರ್ ಇದೆ. ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರಿ ಏನೋದೊಂದು ಬೆಳಕು ಲೆಸನ್, ಲೈಟ್ ಲೆಸನ್ನ ಮಾಡಿ ಅಂತ. ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಆಲ್ರೆಡಿ ರಾಹುಲ್ ಸರ್ ಮಾಡಿದ್ದಾರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಬೇಕಿತ್ತು ಅಂತ ಕೇಳಿದರೆ ಅದಕ್ಕೆ ಇವತ್ತೇನು ಮಾಡ್ತೀನಿ, ಬೆಳಕು ಲೆಸನ್ನ ಮಾಡ್ತಾ ಇದ್ದೀನಿ ಮಕ್ಕಳು. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಇದೇ ಕ್ವಶನ್ಸ್ ಬರುತ್ತೆ ಅಂತ ಆಮೇಲೆ ರಾಹುಲ್ ಸರ್ ಕಂಪ್ಲೀಟಾಗಿ ವೀಡಿಯೋ ಮಾಡ್ಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತಾರೆ. ಹೋಗಿ ನೋಡಿ. ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ಸರ್ ಅಪ್ಲೋಡ್ ಮಾಡಿದ್ದಾರೆ, ಅದನ್ನು ಹೋಗಿ ಕ್ರಾಸ್ ಚೆಕ್ ಮಾಡಿ ಮಕ್ಕಳು. ಯಾಕೆ ಅಂದರೆ ಮೋಸ್ಟ್ 95% ಮ್ಯಾಥ್ಸ್ ಕ್ವಶನ್ಸ್ ಏನಾಗಿದೆ ಅಂದರೆ ನಾವೇನು ಪ್ರಿಡಿಕ್ಟ್ ಮಾಡಿದ್ವಿ ಅದೇ ಬಂದಿದೆ. ಇದರಲ್ಲೂ ಸೈನ್ಸಲ್ಲೂ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗಿ ನಿಮ್ಗೆ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ಗೆ ಏನಾಗುತ್ತೆ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ ಮಕ್ಕಳೇ? ಹಾಗಾದರೆ ನಾವು ಇವತ್ತೇನು ಮಾಡೋಣ ಅಂತಂದರೆ ಬೆಳಕಿನ ಬಗ್ಗೆ ಹೋಗೋಣವಾ? ಓಕೆ, ನಿಮಗೆಲ್ಲ ಇರುತ್ತಲ್ಲ ಏನು ಬೆಳಕು ಅಂದರೆ ಏನಪ್ಪ, ಏನಕ್ಕೆ ಇದನ್ನ ಕಲಿಬೇಕು ಅನ್ನೋದಿರುತ್ತೆ. ಪೂರ್ತಿ ಚಾಪ್ಟರ್ ಹೆಸರೇನಿದೆ ಮಕ್ಕಳೇ? ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತ ಹೇಳ್ತೀವಿ. ಇಲ್ಲಿ 3 ಟಾಪಿಕ್ನ ಕಲಿತೀವಿ ನಾವು. ಹೌದಾ? ಬೆಳಕು ಅಂದರೆ ಈಗ ಎಕ್ಸಾಂಪಲ್ ನಾನು ತುಂಬ ಕಾಮನಾಗಿ ಹೇಳ್ಕೊಂಡು ಹೋಗ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಈ ಯಾವುದಾದ್ರೂ ಒಂದು ವಸ್ತುವಿನ ಮೇಲ್ಭಾಗಕ್ಕೆ ಯಾವುದಾದ್ರೂ ಒಂದು ಕಿರಣಗಳು ಬಂದು ಸ್ಪರ್ಶ ಆಯಿತು ಅಂತಂದರೆ ಆವಾಗ ಅಲ್ಲೇನು ಒಂದು ನಿಮ್ಗೆ ಆ ವಸ್ತು ಕಾಣಿಸುತ್ತಲ್ಲ, ಆ ಒಂದು ಕಾಣಿಸುವ ಕ್ರಿಯೆನ ಏನಂತೀವಿ ನಾವು ಬೆಳಕು ಅಂತ ಹೇಳ್ತೀವಿ. ಕಾಣಿಸಂಗೆ ಮಾಡಿದ್ಯಾವುದು ಆ ಬೆಳಕು, ಅದನ್ನೇ ನಾವೇನಂತ ಕರಿತೀವಿ, ಬೆಳಕು, ಲೈಟ್ ಅಂತ ಕರಿತೀವಿ. ಹೌದಾ? ಹಾಗಾದರೆ ಪ್ರತಿಫಲನ ಅಂದ್ರೇನು, ವಕ್ರೀಭವನ ಅಂದ್ರೇನು ಅಂತ ಹೇಳ್ತಾ ಹೋಗ್ತೀನಿ. ಜಸ್ಟ್ ಈಗ ಬೆಳಕಿನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್, ಏನಕ್ಕೆ ಕಲಿಬೇಕು ಈ ಟಾಪಿಕ್ಕು ಅಂತಂದರೆ, ಇಡೀ ಪ್ರಪಂಚದಲ್ಲಿ ನಮ್ಮ ಮನಸ್ಸನ್ನು ಬಿಟ್ಟರೆ ಅತಿ ವೇಗವಾಗಿ ಚಲಿಸುವಂಥ ಯಾವುದಾದ್ರೂ ಒಂದು ವಸ್ತು ಇತ್ತಂದರೆ ಅದನ್ನು ಬೆಳಕು ಅಂತ ಹೇಳ್ತೀವಿ. ನಮ್ಮ ಮನಸ್ಸು ಬಿಡಿ ಪಟ್ ಪಟ್ ಅಂತ ಚಲಿಸುತ್ತೆ. ಹೆಂಗೆ ಹೇಳಿ ಮಕ್ಕಳೇ? ಈ ಸದ್ಯ ನಾನು ಇಲ್ಲಿ ಯೋಚನೆ ಮಾಡ್ತಿರ್ತೀನಿ, ಪಟ್ಟದ ನೀವು ಅಮೇರಿಕ ಥಿಂಕ್ ಮಾಡಬೇಕಂದ್ರೆ ಅಮೇರಿಕ ಥಿಂಕ್ ಮಾಡ್ತೀರಾ? ಹೌದಾ? ಯಾವುದೋ ನೀವು ಸ್ಕೂಲ್ ಬಗ್ಗೆ ಥಿಂಕ್ ಮಾಡ್ಬೇಕಂದ್ರೆ ಸ್ಕೂಲ್ ಬಗ್ಗೆ ಥಿಂಕ್ ಮಾಡ್ತೀರಾ? ಪಟ್ಟಂತ ನಾಳೆ ಯಾವ ಕ್ವಶನ್ ಪೇಪರ್ ಬರುತ್ತೆ, ನಾಳೆ ಬಗ್ಗೆ ಯೋಚನೆ ಮಾಡ್ತೀರಾ? ಅದನ್ನೇ ಹೇಳ್ತಾರೆ ನಾನು. ಅದಕ್ಕೆ ನಮ್ಮ ಮೆದುಳನ್ನು ಬಿಟ್ಟರೆ, ಅಂದರೆ ನಮ್ಮ ಮನಸ್ಸನ್ನ ಬಿಟ್ಟರೆ ನೆಕ್ಸ್ಟು ಅತಿ ವೇಗವಾಗಿ ಚಲಿಸುವಂಥ ವಸ್ತು ಯಾವುದು ಅಂದರೆ ಅದು ಬೆಳಕು ಅಂತ ಹೇಳ್ತೀವಿ. ಅದು ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ 3 × 10⁸ ಮೀಟರ್ ಏನಾಗುತ್ತೆ ಅಂದರೆ ಚಲಿಸುತ್ತೆ ಅಂತ ಹೇಳ್ತಾರೆ ಬೆಳಕು. ಹಾಗಾಗಿ ಎಲ್ಲದಕ್ಕಿಂತ ವೇಗ ಅದೇ ಅಂತ ಹೆಂಗೆ ಕನ್ಫರ್ಮ್ ಮಾಡ್ತೀರಾ ಅಂತ ಹೇಳೋಣ. ಈಗ ನೀವು ಮಳೆ ಬರೋ ಟೈಮಲ್ಲಿ ಅಬ್ಸರ್ವ್ ಮಾಡಿರ್ತೀರ ಮಕ್ಕಳೇ, ಏನು ಅಂತಂದರೆ ಗುಡುಗು ಸಿಡ್ಲು ಬರ್ತಾ ಇರುತ್ತೆ. ಹೌದಾ? ಗುಡುಗು ಸಿಡ್ಲು ಏನಕ್ಕೆ ಆಗುತ್ತೆ ಅಂದರೆ ಮೋಡ ಘರ್ಷಣೆ ಆದಾಗ ಏನಾಗುತ್ತೆ ಅಂತಂದರೆ ಒಂದು ಸೌಂಡು ಮತ್ತು ಒಂದು ಲೈಟ್ ಎರಡು ಬರುತ್ತೆ. ಈಗ ಎಕ್ಸಾಂಪಲ್ ಈಗ ಕಲ್ಲು ತೊಗೊಳ್ಳಿ, ಆ ಕಲ್ಲು ತೊಗೊಂಡು ಏನು ಮಾಡಿ ಅಂತಂದರೆ ಕಟ್ ಅಂತ ಸೌಂಡ್ ಮಾಡಿ. ಹೌದಾ? ಆವಾಗ ಒಂದು ಕಿಡಿನೂ ಬರುತ್ತೆ ಮತ್ತು ಒಂದು ಸೌಂಡು ಬರುತ್ತೆ. ಹೌದಾ? ಅದೇ ರೀತಿ ಮೋಡಗಳು ಘರ್ಷಣೆ ಆದಾಗಲೂ ಏನಾಗುತ್ತೆ ಅಂತಂದರೆ ಅಲ್ಲಿ ಬೆಂಕಿ ಅಂದರೆ ಲೈಟು ಬರುತ್ತೆ, ಮತ್ತೇನು ಬರುತ್ತೆ ಅಂತಂದರೆ ಸೌಂಡ್ ಕೂಡ ಬರುತ್ತೆ. ಬೆಳಕಿನ ವೇಗ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಫಸ್ಟ್ ಏನು ಮಾಡುತ್ತೆ, ಫಸ್ಟ್ ನಿಮಗೆ ಸಿಡಿಲು ಕಾಣಿಸ್ಕೊಳ್ಳುತ್ತೆ. ಹೌದಾ? ಮಿಂಚು ಕಾಣಿಸ್ಕೊಳ್ಳುತ್ತೆ. ಅದಾದಮೇಲೆ ಏನಾಗುತ್ತೆ, ಢಮ್ ಅಂತ ಒಂದು ಸೌಂಡ್ ಬರುತ್ತೆ. ಹೌದಲ್ವಾ? ಮನೇಲಿ ಹೇಳ್ತಾ ಇರ್ತಾರೆ, ಹಿಂಗೆ ಪಟ್ ಅಂತ ಒಂದು ಏನಾದರೂ ಮಿಂಚು ಬಂದ ತಕ್ಷಣ ಸಿಡಿಲು ಬರುತ್ತೆ ನೋಡಿ ಇವಾಗ ಅಂತ ಹೇಳ್ತಿರ್ತಾರೆ. ಇವ್ರು ಹೆಂಗೆ ಗೊತ್ತು ಅಂತ ಅನಿಸ್ತೈತಿ ನಿಮಗೆ. ಇದರಲ್ಲಿ ಇರೋದೇನು ಮಕ್ಕಳೇ? ಸೈನ್ಸ್. ಹೌದಲ್ವಾ? ವಿಜ್ಞಾನದಿಂದನೇ ಎಲ್ಲ ಪ್ರಯೋಗಗಳಾಗಿರ್ಬೋದು, ಎಲ್ಲದ್ರದ್ದು ನಾಲೆಜ್ ಎಲ್ಲಿಂದ ಬರುತ್ತೆ ನಿಮಗೆ ಅಂದರೆ ವಿಜ್ಞಾನದಿಂದನೇ. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ, ಅದಕ್ಕೆ ಹೇಳಿದೆ ಬೆಳಕಿನ ವೇಗ ಅತ್ಯಂತ ಎಲ್ಲ ವಸ್ತುವಿನ ವೇಗಕ್ಕಿಂತಲೂ ಜಾಸ್ತಿ ಇರೋಂಥ ವೇಗ ಯಾವುದು? ಬೆಳಕಿನ ವೇಗ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ? ಹಾಗಾದರೆ ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ, 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ಸಿ ಅನ್ನೋದನ್ನ ತೊಗೊಂಡು ಏನು ಮಾಡ್ತೀವಿ ಅಂತಂದರೆ ಸೂಚಿಸ್ತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ಪ್ರತಿಫಲನ ಅಂದರೆ ಏನು ಅಂತಂದರೆ, ಈಗೊಂದು ವಸ್ತು ಇರುತ್ತೆ, ಆ ವಸ್ತುವಿನ ಮೇಲೆ ಏನು ಮಾಡ್ತೀನಿ ಅಂದರೆ ನಾನು ಲೈಟ್ ಬಿಡ್ತೀನಿ, ಅದು ವಾಪಸ್ ಏನು ಮಾಡುತ್ತೆ ಅಂದರೆ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ, ನಿಮ್ಗೆ ವಾಪಸ್ ಬರುತ್ತೆ. ಈಗ ಒಂದು ಯಾವುದೋ ಮಿರರ್ ತೊಗೊಂಡಿರ್ತಾರೆ. ಹೌದಾ? ಕನ್ನಡಿ ಮುಂದೆ ನಿಂತ್ಕೊಂಡು ಹಿಂಗೆ ಟಾರ್ಚ್ ಹಾಕಿದ್ರೆ ಅಲ್ಲಿಂದ ವಾಪಸ್ ನಿಮಗೆ ಬೆಳಕು ಬಡಿಯುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ಪ್ರತಿಫಲನ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾರೆ ನಾನು ಇಲ್ಲಿಂದ ಏನು ಮಾಡಿದ್ದೆ ಅಂತಂದರೆ ಒಂದು ರೇಖೆನ ಕಳಿಸಿದೆ, ಅದೇನಾಗುತ್ತೆ ರಿಫ್ಲೆಕ್ಟ್ ಆಗಿ ಈ ಕಡೆ ಬರ್ತಾ ಇದೆ. ಇದಕ್ಕೆ ನಾನು ಏನಂತ ಕರಿತೀನಿ? ಪ್ರತಿಫಲನ ಅಂತ ಕರಿತೀನಿ. ಹೌದಾ? ಹಾಗಾದರೆ ಪ್ರಸರಣ ಅಂತಂದರೆ ಏನು ಅಂತಂದರೆ ಇಂಗ್ಲೀಷಲ್ಲಿ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಲು, ಈಗ ಒಂದು ಬೆಳಕನ್ನು ಕಳಿಸಿದ್ರೆ ಅದೇನು ಮಾಡಿಬಿಡ್ತು ಅಂದರೆ ನಿಂತ್ಕೊಳ್ಳಿಲ್ಲ, ಈ ಕಡೆಯಿಂದ ಈ ಕಡೆ ಹಾದು ಹೋಗ್ಬಿಡುತ್ತೆ. ಹೌದಲ್ವಾ? ಈಗ ಎಕ್ಸಾಂಪಲ್ ಒಂದು ಸ್ಪಾಂಜ್ ತೊಗೊಳ್ಳಿ, ಸ್ಪಾಂಜಲ್ಲಿ ನೀರು ಮೇಲಿಂದ ಹಾಕಿದಾಗ ಕೆಳಗಡೆಯಿಂದ ಹೋಗ್ತಾ ಇರುತ್ತಲ್ವ, ಅದನ್ನು ನಾವೇನಂತ ಕರಿತೀವಿ? ಪ್ರಸರಣ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಏನು ಕರಿತೀವಿ? ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ಪ್ರತಿಫಲನ ಅಂತಂದರೆ ರಿಫ್ಲೆಕ್ಷನ್ ಅಂತ ಕರಿತೀವಿ, ಅದೇ ಪ್ರಸರಣ ಅಂದರೆ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಹೋಗೋಣ ಆಗಿದ್ರೆ
ಓಕೆ, ಬೆಳಕಿನ ಪ್ರತಿಫಲನದಲ್ಲಿ ಇಲ್ಲೇನು ಬರುತ್ತೆ, ನಿಯಮಗಳು ಅಂತ ಬರುತ್ತೆ. ಹೌದಾ, ಅಂದರೆ ಒಂದು ವಸ್ತುವಿನಿಂದ ಅದೇನಾಗುತ್ತೆ ಅಂತಂದರೆ ಹೊರಗಡೆ ರಿಫ್ಲೆಕ್ಟ್ ಆಗುತ್ತೆ. ಹೌದಲ್ವಾ, ಅದರಲ್ಲಿ 2 ನಿಯಮವಿದೆ. ಏನದು, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮಾನವಾಗಿರುತ್ತದೆ ಅಂತ ಹೇಳಿದ್ದಾರೆ ಫಸ್ಟ್ನೇದ್ದು. ಹೌದಾ, ಯಾವುದು ಇಲ್ಲಿದೆ ನೋಡಿ, ನಾನು ಬರೆದಿದ್ದೀನಿ ಇನ್ಸಿಡೆಂಟ್ ರೇ. ಇದನ್ನು ನಾವೇನಂತ ಕರಿತೀವಿ, ಪತನ ಕೋನ ಅಂತ ಕರಿತೀವಿ, ಇಲ್ಲ ಘಟನೆಯ ಕೋನ ಅಂತ ಕರಿತೀವಿ, ಯಾವುದಾದ್ರು ಕರೀರಿ. ಈ ಕೋನ ಏನಾಗಿರುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ಬಂದಾಗ ಇಲ್ಲೇನೊಂದು ಕೋನ ಸೃಷ್ಟಿಯಾಗುತ್ತಲ್ಲ, ಈ ಕೋನ ವಾಪಸ್ ಇಲ್ಲಿ ಹೋಗ್ತಾ ಇದೆ ನೋಡಿ, ರಿಫ್ಲೆಕ್ಟೆಡ್ ರೇ ಅಂತ ಏನು ಬರ್ಕೊಂಡಿದ್ದೀನಲ್ಲ ನಾನು, ಅದಕ್ಕೆ ಪ್ರತಿಫಲನ ಕೋನಕ್ಕೆ ಅಂದರೆ ರಿಫ್ಲೆಕ್ಟೆಡ್ ರೇಗೆ ಏನಾಗಿರುತ್ತೆ ಅಂದರೆ ಸಮಾನವಾಗಿರುತ್ತೆ ಅಂತ ಹೇಳ್ತಾರೆ. ಇದು ಕೋನ ಐ ಅಂತ ತೊಗೊಂಡ್ರೆ ಈ ಕೋನನ ಏನು ಮಾಡ್ತೀನಿ, ಆರ್ ಅಂತ ತೊಗೋತೀನಿ. ಯಾಕಂದರೆ ಇಂಗ್ಲೀಷಲ್ಲಿ ಪತನಕ್ಕೆ ಏನಂತ ಕರಿತೀವಿ, ಇನ್ಸಿಡೆಂಟ್ ಅಂತ ಕರಿತೀವಿ, ಐ ತೊಗೋತೀವಿ. ಸೇಮ್ ಇಲ್ಲಿ ರಿಫ್ಲೆಕ್ಟೆಡ್ ಪ್ರತಿಫಲನ ಅಂತಂದರೆ ಆರ್ ಅಂತ ತೊಗೋತೀನಿ. ಹೌದಲ್ಲ, ಹಾಗಾದರೆ 2 ಕೋನಗಳೇನಾಗಿರುತ್ತೆ, ಸಮಾನವಾಗಿರುತ್ತೆ ಅಂತ ಹೇಳ್ತಾರೆ. ಇದು 1ನೇ ನಿಯಮ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ 2ನೇ ನಿಯಮ ಏನು ಬಂತು, ಪತನದ ಕಿರಣ. ಹೌದಾ, ಅಂದರೆ ಇದು ಇಲ್ಲಿದೆ ಅಲ್ಲ, ಒಂದು ನಿಮಿಷ, ನೋಡಿ ಇವಾಗ ಬೇರೆ ತೊಗೊಳ್ಳಬೇಕಿದ್ರೆ ಒಂದು ನಿಮಿಷ, ಬ್ಲೂ ಕಲರ್ ತೊಗೋತೀನಿ. ಇವಾಗ ಏನಂದರೆ ಪತನದ ಕಿರಣ ಅಂದರೆ ಇದು ಇನ್ಸಿಡೆಂಟ್ ರೇ ಅಂತ ಏನಿದೆಲ್ಲ, ಇದು ಕೋನ ಅಲ್ಲ, ರೇಖೆ. ಹೌದಾ, ಅದು ಪತನ ಬಿಂದುವಿನಲ್ಲಿ ಇಲ್ಲಿ ಬಂದು ಪ್ರತಿಫಲದ ಮೇಲ್ಮೈಗೆ ಎಳೆದ ಲಂಬವನ್ನು, ಅಂದರೆ ಇಲ್ಲಿಗೇನು ಒಂದು ಲಂಬ ರೇಖೆಯನ್ನು ಎಳೆದಿದ್ದೀನಲ್ಲ ನಾನು, ಇದು ಮತ್ತು ಪ್ರತಿಫಲನದ ಕಿರಣ ಅಂದರೆ ಈ ಕಿರಣ. ಯಾವ್ಯಾವ ಕಿರಣ ಅಂತ ಹೇಳಿ, ಇವಾಗ ಒಂದು ಪತನದ ಕಿರಣ, ಮತ್ತೊಂದು ಏನಂತ ಕರಿತೀವಿ ನಾವು ಲಂಬ ಕೋನ ಅಥವಾ ಲಂಬ ರೇಖೆ ಅಂತ ಏನು ಹೇಳ್ತೀವಿ ಅದು, ಮತ್ತು 3ನೇದು ಯಾವುದು ಅಂದರೆ ಪ್ರತಿಫಲನದ ಕಿರಣ. 3 ಏನಾಗಿರುತ್ತೆ ಅಂದರೆ ಸಮಾಂತರದಲ್ಲಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಏನಾಗಿರುತ್ತೆ, ಸ್ಟ್ರೇಟ್ ಆಗಿರುತ್ತೆ ಯಾವಾಗಲೂ ಅಂತ ಹೇಳ್ತಿದ್ದಾರೆ. ಅಂದರೆ ಹಿಂಗೆ ವಕ್ರ ರೇಖೆಯಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಇರಲ್ಲ, ಇದಾಗಿದ್ರೆ ಹಿಂಗೆ ಇರಲ್ಲ, ಇದಾದರೂ ಹಿಂಗೆ ಇರಲ್ಲ, ಯಾವಾಗಲೂ ಏನಾಗಿರುತ್ತೆ, ನೇರವಾಗಿರುತ್ತೆ, ಸಮಾನ ಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು 2ನೇ ನಿಯಮ. ಪಕ್ಕಾ ಕೇಳ್ತಾರೆ ಮಕ್ಕಳೇ, 2 ಮಾರ್ಕ್ಸಿಗೆ ಕೇಳ್ತಾರೆ ಈ ಕ್ವಶನ್ನ. ಆಯಿತಾ, ಅಕಸ್ಮಾತ್ ಇದನ್ನು ಕೇಳಿಲ್ಲ ಅಂದರೆ ಇನ್ನೊಂದಿದೆ ಇದರಲ್ಲೇ, ಅದನ್ನೇ ಕೇಳ್ತಾರೆ. ಆಯಿತಾ, 2 ಮಾರ್ಕ್ಸಿಗೆ ಪಕ್ಕಾ ಕ್ವಶನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬಿಡಿ. 1ನೇದೇನು ಅಂದರೆ ಪತನದ ಕೋನ ಪ್ರತಿಫಲನದ ಕೋನಕ್ಕೆ ಸಮಾನವಾಗಿರುತ್ತೆ. ಹೌದಾ, ಅಂದರೆ ಆ್ಯಂಗಲ್ ಐ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಆರ್ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಪತನದ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವಂಥ ಲಂಬ, ಎಳೆದ ಲಂಬ ಮತ್ತು ಪ್ರತಿಫಲನದ ಕಿರಣ ಮೂರು ಏನಾಗಿರುತ್ತೆ ಅಂದರೆ ಸಮಾನವಾಗಿರುತ್ತೆ ಅಂತ ಹೇಳ್ತೀವಿ ನಾವು. ಹೌದಾ, ಅಂದರೆ ಇನ್ಸಿಡೆಂಟ್ ರೇ ಇಸ್ ಈಕ್ವಲ್ಸ್ ಟು ನಾರ್ಮಲ್ ರೇ ಇಸ್ ಈಕ್ವಲ್ಸ್ ಟು ರಿಫ್ಲೆಕ್ಟೆಡ್ ರೇ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ನಾವು. ನೋಡಿ ಇಲ್ಲಿ ನಾನು ನೀಟಾಗಿ ಡಯಾಗ್ರಾಮ್ ಹಾಕಿ ಅದಾದಮೇಲೆ ನಿಮಗೆ ಬರೆದಿದ್ದೀನಿ ಏನು ಅಂತ. ಇಲ್ಲಿ ಪತನದ ಕಿರಣ ಯಾವುದು, ಇಲ್ಲಿ ಪ್ರತಿಫಲನದ ಕಿರಣ ಯಾವುದು, ಮತ್ತಿಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನಾನು ಕನ್ನಡದಲ್ಲೂ ಬರೆದಿದ್ದೀನಿ, ಇಂಗ್ಲೀಷಲ್ಲೂ ಬರೆದಿದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಂಗ್ಲೀಷಲ್ಲೂ ಕಲಿಬೇಕು. ನೆಕ್ಸ್ಟ್ ನೀವು PUCಗೆ ಹೋದಾಗ ನಿಮಗೆ ಹೆಲ್ಪ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ ಮಕ್ಕಳೇ, ನೆಕ್ಸ್ಟ್ ಏನು, ಸಮತಲನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಹಾಗಾದರೆ ಒಂದು ನಿಮಿಷ. ಓಕೆ, ಸಮತಲದಲ್ಲಿ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಅಂತ ಹೇಳ್ತಾ ಇದ್ದಾರೆ. ಏನದು? ಈಗ ಎಕ್ಸಾಂಪಲ್ಲು, ಸಮತಲನ ದರ್ಪಣ ಅಂದ್ರೇನು, ಮನೇಲಿ ಯೂಸ್ ಮಾಡ್ತೀವಲ್ಲ ನಾವು ಕನ್ನಡಿ, ಆ ಕನ್ನಡಿಯಲ್ಲಿ ಯಾವುದಾದ್ರೂ ಒಂದು ಚಿತ್ರ ಆಗಿರ್ಬೋದು, ಇಲ್ಲ ನಾನೇ ನಿಂತ್ಕೊಂಡಾಗ ಯಾವ ರೀತಿ ಕಾಣಿಸ್ತೀವಿ ಅಂತಂದರೆ, ಈಗ ಎಕ್ಸಾಂಪಲ್ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಕನ್ನಡಿ ಅಂತ ತಗೋತೀನಿ. ಹೌದಾ, ಈ ಕಡೆ ನಾನು ಏನು ಮಾಡ್ತೀನಿ, ಒಂದು ಗೊಂಬೆ ನಿಲ್ಲಿಸ್ತೀನಿ. ಹೌದಲ್ವಾ? ಇದು ಈ ಕಡೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಮಿತ್ವ ಮತ್ತು ನೇರವಾಗಿರುತ್ತೆ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ನಾವೇನಂತೀವಿ, ವರ್ಟಿಕಲ್ ಆ್ಯಂಡ್ ಸ್ಟ್ರೇಟ್ ಅಂತ ಹೇಳ್ತೀವಿ. ಹೌದಾ, ಓಕೆನಾ? ಮಿತ್ವ ಮತ್ತು ನೇರವಾಗಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಇವಾಗ ಕನ್ನಡಿಲಿ ತೊಗೊಳ್ಳಿ, ನಿಮ್ಮ ಮುಖನ ಕನ್ನಡಿಲಿ ನೋಡ್ಕೋಬೇಕಾದ್ರೆ ನೀವೇನಾದರೂ ಸಣ್ಣದ್ರ ದಪ್ಪ ಕಾಣಿಸ್ತೀರಾ? ಇಲ್ಲ. ದಪ್ಪಗಿದ್ರೆ ಸಣ್ಣ ಕಾಣಿಸ್ತೀರ? ಇಲ್ಲ. ಯಾವ ರೀತಿ ಇದ್ದೀರ ಅದೇ ರೀತಿಯೇ ಕಾಣಿಸ್ತಾರೆ. ಈ ಪೆನ್ ಹಿಡಿದ್ರೆ ನಾವು ಮತ್ತೆ ಅದು ಪೆನ್ ಥರನೇ ಕಾಣಿಸುತ್ತೆ. ತುಂಬ ಇದೇನೋ ಸೈಜ್ ವೇರಿಯೇಷನ್ ಎಲ್ಲ ಏನು ತೋರಿಸಲ್ಲ. ಹೌದಲ್ವಾ? ಅದನ್ನೇ ಹೇಳ್ತಾ ಇದ್ವಿ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮಾನವಾಗಿರುತ್ತೆ. ಈ ಕಡೆ ಬರೋದನ್ನ ನಾವೇನಂತ ಹೇಳ್ತೀವಿ, ಪ್ರತಿಬಿಂಬ ಅಂತ ಹೇಳ್ತೀವಲ್ಲ. ಇದು ಮತ್ತೆ ಅದೇನಾಗಿರುತ್ತೆ, ಸೇಮ್ ಸೈಜಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಜಸ್ಟ್ ಏನಂದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ. ಅರ್ಥ ಆಯ್ತಲ್ವಾ? ಅದೇ ರೀತಿ ಈಗ ಎಷ್ಟು ಅಂದರೆ ಕನ್ನಡಿಯಿಂದ ಎಷ್ಟು ದೂರದಲ್ಲಿ ನಿಂತ್ಕೊಂಡು ನೀವು ನೋಡ್ತಾ ಇರ್ತಾರಲ್ಲ, ಆ ಕಡೆನೂ ಕೂಡ ಅಷ್ಟೇ ದೂರನ ಏನು ಮಾಡ್ತಿರುತ್ತೆ ಅಂದರೆ ಮೇಂಟೈನ್ ಮಾಡ್ತಿರುತ್ತೆ. ಹೌದಾ ಮಕ್ಕಳೇ? ಈಗ ಎಕ್ಸಾಂಪಲ್ ಮಿರರಲ್ಲಿ ತೊಗೊಳ್ಳಿ, ಕಟಿಂಗ್ ಶಾಪಲ್ಲೆಲ್ಲ ನೋಡ್ತಿರ್ತೀರ ನೀವು.
ನೀವು ಎಷ್ಟು ದೂರದಲ್ಲಿ ಕುತ್ಕೊಂಡಿರ್ತೀವಿ ನೀವು ವಾಪಸ್ ಆ ಕಡೆಯಿಂದ ನೋಡ್ಬೇಕಾದ್ರೆ ಅಷ್ಟೇ ದೂರದಲ್ಲಿದೆ ಅಂತ ಕಾಣಿಸ್ತಾ ಇದೆಯಲ್ಲ, ಹಾಗಾದರೆ ಅದು ಕೂಡ ಏನಾಗಿರುತ್ತೆ ಅಂದರೆ ದೂರ ಅಂದರೆ ಆ ಸಮತಲನವಾದ ದರ್ಪಣದ ಮುಂದೆ ಏನಿರುತ್ತಲ್ಲ ಅದ್ರ ದೂರ ಮತ್ತು ಆ ಕಡೆ ಪ್ರತಿಬಿಂಬದ ದೂರ ಎರಡು ಏನಾಗಿರುತ್ತೆ ಸಮಾನವಾಗಿರುತ್ತೆ ಅಂತ ಹೇಳ್ತೀವಿ ನಾವು. ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ, ದರ್ಪಣ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಆಗಿದ್ರೆ ತಟ್ಟೆನೇ ತೊಗೊಳ್ಳಿ ನೀವು. ದರ್ಪಣ ಅಂತ ಅನ್ನೋದಕ್ಕಿಂತ ದರ್ಪಣ ಅಂತ ಯಾವುದು ಕರಿತೀವಿ ಅಂದ್ರೆ ಬರೀ ನಾವು ಕನ್ನಡಿ ಅಂತ ಹೇಳಲ್ಲ. ಮಿರರ್ ಅಂತಂದರೆ ಯಾವುದಂದರೆ ಯಾವುದರಲ್ಲಿ ನಿಮ್ಮ ಪ್ರತಿಬಿಂಬನ ನೀವು ನೋಡ್ಕೊಳ್ಳೋಕ್ಕಾಗುತ್ತೋ ಅದೆಲ್ಲದನ್ನು ನಾವೆಂತ ಕರಿತೀವಿ ದರ್ಪಣ ಅಂತ ಕರಿತೀವಿ. ಅದು ಮೇ ಬಿ ಗಾಜಿಂದಾಗಿರ್ಬೋದು, ಲೋಹದ್ದಾಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ಅದನ್ನು ನಾವೆಂತ ಕರಿತೀವಿ ದರ್ಪಣ ಅಂತ ಕರಿತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಓಕೆ, ಏನದು ಗೋಳೀಯ ದರ್ಪಣಗಳು ಅಂತ ಹೇಳ್ತಾರೆ. ಇವಾಗ ನಾನು ಸಮಲೀಯ ದರ್ಪಣ ಅಂತ ಹೇಳಿದೆ, ಅಂದರೆ ನಾರ್ಮಲ್ ನಮ್ಮ ಮನೇಲಿ ಯೂಸ್ ಮಾಡ್ತೀವಲ್ಲ ಮಿರರ್. ಅದೇ ರೀತಿ ಗೋಳೀಯ ದರ್ಪಣಗಳಂದರೆ ನೀವು ನೋಡಿರ್ತೀರ ಕೆಲವೊಂದು ಮಿರರ್ ಹೆಂಗಿರುತ್ತೆ, ಉಬ್ಬಿರುತ್ತೆ, ಒಳಗಡೆ ತೆಗ್ಗಿರುತ್ತೆ. ಎರಡು ಥರನೂ ನೋಡಿರ್ತಾರಲ್ಲ, ಉಬ್ಬಿದ್ದು ನೋಡಿರ್ತಾರೆ, ತೆಗ್ಗಿರೋದು ನೋಡಿರ್ತಾರೆ. ಅದನ್ನು ನಾವೇನಂತ ಕರಿತೀವಿ ನಿಮ್ನ ದರ್ಪಣ ಮತ್ತು ಪೀಣ ದರ್ಪಣ ಅಂತ ಕರಿತೀವಿ. ಹೌದಾ? ಆಧಾರ ದರ್ಪಣಗಳನ್ನು ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಫಸ್ಟ್ ಇದನ್ನು ತಿಳ್ಕೊಳ್ಳೋಣ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ ಮಕ್ಕಳೇ? ನಿಮ್ನ ದರ್ಪಣ ಅಂದರೆ ಏನಾಗಿರುತ್ತೆ ಅಂದರೆ ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಒಳಗಡೆ ಏನಾದ್ರು ತೆಗ್ಗಿನ ಭಾಗ ಇರುತ್ತದು. ಹೌದಾ? ಅದರಲ್ಲಿ ಏನಾಗುತ್ತೆ ಆ ಥರ ದರ್ಪಣ ಇರುತ್ತೆ. ಪೀಣ ದರ್ಪಣ ಅಂದರೆ ಉಬ್ಬಿರುತ್ತೆ. ಆಯಿತಾ? ಆ ಥರ ದರ್ಪಣಗಳು ಇರುತ್ತೆ. ಎರಡೂ ಥರ ದರ್ಪಣಗಳು ಏನಕ್ಕೆ ಯೂಸ್ ಮಾಡ್ತೀವಪ್ಪ? ಅದಕ್ಕಿಂತ ಮುಂಚೆ ನೋಡಿದ್ರಲ್ವ, ಇಲ್ಲಿ ನಾನು ಪಿಕ್ಚರ್ ಹಾಕಿದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡು ಹಾಕಿದ್ದೀನಿ ಮಕ್ಕಳೇ, ಯಾಕಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಇಲ್ಲೇನಾಗುತ್ತೆ ಸೇಮು, ನೀವು ಹೆಂಗೀಗ ಸಮಾನವಾದ ದರ್ಪಣದ ಮುಂದೆ ನಿಂತ್ಕೊಂಡಾಗ ಯಾವ ರೀತಿ ನಾ ಹೇಳ್ದನಲ್ಲ ಆ ಕಡೆ ಇದ್ದಿದ್ದು ನಾವು ಹೆಂಗೆ ಕಾಣಿಸ್ತಾ ಇರ್ತೀವಿ, ಎಷ್ಟು ದೂರ ಇರುತ್ತೆ ಅಂತ, ಅದೇ ರೀತಿ ಇಲ್ಲೂ ಕೂಡ ಏನು ಮಾಡ್ತೀವಿ ಅಂದರೆ ನಾವು ದೂರ ಹೆಂಗಿರುತ್ತೆ, ನಾವು ಹೆಂಗೆ ಕಾಣ್ತೀವಿ ಅಂತ ಈ ದರ್ಪಣದಲ್ಲೂ ಚೆಕ್ ಮಾಡ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಏನು ಮಾಡ್ತೀವಿ ಅಂದರೆ ಚೆಕ್ ಮಾಡ್ತೀವಿ. ಎರಡೂ ದರ್ಪಣದಲ್ಲೂ ನಾವು ಯಾವ ರೀತಿ ಕಾಣ್ತೀವಿ ಅನ್ನೋದನ್ನೆಲ್ಲ ನಾವು ಏನು ಮಾಡ್ಬೋದು ಅಂದರೆ ನೋಡ್ಬೋದು. ಅಕಸ್ಮಾತ್ ನಾನು ಕೆಲವೊಂದರಲ್ಲಿ ಹೆಂಗಾಗುತ್ತೆ ಅಂದರೆ ಇವಾಗ ಯಾವುದಪ್ಪ ಗಾಡಿಂದು ಅಂದರೆ ಕಾರು ಅಥವಾ ಬೈಕ್ದು ಮಿರರಲ್ಲಿ ಏನು ಮಾಡ್ತೀವಿ ತುಂಬ ಹತ್ತಿರ ಬಂದಂಗೆ ಕಾಣಿಸ್ತಾ ಇರ್ತೀವಿ. ಅದು ಯಾಕೆ ಹತ್ರ ಕಾಣಿಸ್ತೀವಿ? ಹೌದಾ? ಕೆಲವೊಂದರಲ್ಲಿ ಏನು ಮಾಡ್ತೀವಿ ತುಂಬ ಸಣ್ಣದಾಗಿ ಕಾಣಿಸ್ತಿರ್ತೀವಿ. ಆ ಥರ ಯಾಕೆ ಕಾಣಿಸ್ತೀವಿ? ಎಲ್ಲದಕ್ಕೂ ಒಂದು ರೀಸನ್ ಇದೆ ಮಕ್ಕಳೇ. ಇಲ್ಲಿ ನೋಡಿ, ಇದೆಲ್ಲ ಅರ್ಥ ಆಗಬೇಕಾಗಿತ್ತು, ಇದೆಲ್ಲ ತಿಳ್ಕೊಬೇಕಾಗಿತ್ತು. ನಾನು ಫಸ್ಟ್ ನೀವೇನು ಮಾಡ್ಕೋಬೇಕು, ಇಲ್ಲಿ ನಾನು ಒಂದು ಕೆಲವೊಂದಿಷ್ಟು ಹಾಕಿದ್ದೀನಿ. ಪಿ ಅಂತ ಇದೆ, ಇಲ್ಲೊಂದು ಎಫ್ ಅಂತ ಇದೆ, ಇಲ್ಲೊಂದು ಸಿ ಅಂತ ಇದೆ. ಹೌದಾ? ಅದೆಲ್ಲ ಏನು ಅಂತ ತಿಳ್ಕೊಬೇಕು. ಪಿ ಅಂದರೆ ನಾವೇನಂತೀವಿ ದರ್ಪಣದ ಧ್ರುವ ಅಂತ ಹೇಳ್ತೀವಿ. ಅಂದರೆ ಅದೇನು ಮಿರರ್ ಇರುತ್ತಲ್ಲ ಮಕ್ಕಳೇ, ಅದ್ರದ್ದು ಕೇಂದ್ರ ಬಿಂದುವನ್ನು ನಾವೇನಂತ ಕರಿತೀವಿ ಅಂದರೆ ದರ್ಪಣದ ಧ್ರುವ ಅಂತ ಕರಿತೀವಿ. ಹೌದಾ? ಅದೇ ರೀತಿ ಸಿ ಅಂದ್ರೇನು ದರ್ಪಣದ ವಕ್ರ ಕೇಂದ್ರ ಅಂತ ಹೇಳ್ತೀವಿ ನಾವು. ಹೌದಾ? ಪ್ರಿನ್ಸಿಪಲ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಹೌದಾ? ಇದು ಏನು ಮಾಡುತ್ತೆ ಅಂತಂದರೆ ಮಿರರಿಂದ ಅಂದರೆ ನಿಮ್ಮ ಯಾವ ವಸ್ತು ಎಲ್ಲಿಂದ ರಿಫ್ಲೆಕ್ಟ್ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅದೇ ರೀತಿ ಆರ್ ಅಂದರೆ ಏನು ಮಕ್ಕಳೇ ದರ್ಪಣದ ವಕ್ರತಾ ತ್ರಿಜ್ಯ ಅಂತ ಹೇಳ್ತೀವಿ. ಹೌದಾ? ಸೆಂಟರ್ ಆಫ್ ಕರ್ವೇಚರ್ ಅಂತ ಇಲ್ಲೇನು ಕರಿತೀವಲ್ಲ, ಹಿಂಗೆ ಸೆಂಟರ್ ಆಫ್ ರೇಡಿಯಸ್ ಅಂತ ಹೇಳ್ತೀವಿ ನಾವು ಆರ್ನ. ಹೌದಾ? ಅದನ್ನು ಕೂಡ ನಾವೇನು ಮಾಡ್ತೀವಿ, ಎಲ್ಲಿದೆ ಮಕ್ಕಳೇ ಅದು ಆರು? ಒಂದು ನಿಮಿಷ. ಓಕೆ, ಮೇ ಬಿ ಇಲ್ಲಿ ತೊಗೊಂಡಿಲ್ಲ ಅನ್ಸುತ್ತೆ, ಇಲ್ಲೆಲ್ಲೋ ಇರುತ್ತೆ. ಆಯಿತಾ? ನೆಕ್ಸ್ಟ್ ಎಫ್ ಅಂದರೆ ಏನು ಮಕ್ಕಳೇ ಪೀಣ ದರ್ಪಣದ ಸಂಗಮ ಬಿಂದು ಅಂತ ಹೇಳ್ತೀವಿ. ಅಂದರೆ ಎಲ್ಲದು ಬಂದು ನಿಮಗೆ ರಿಫ್ಲೆಕ್ಷನ್ ಎಲ್ಲ ಆದಮೇಲೆ ಬಂದು ಕೂಡುವಂಥ ಒಂದು ಜಾಗ ಇರುತ್ತಲ್ಲ, ಇದನ್ನು ನಾವೇಂತ ಕರಿತೀವಿ ಎಫ್ ಅಂತ ಕರಿತೀವಿ. ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ ನಿಮಗೆ? ಅಕಸ್ಮಾತ್ ಕಲರ್ ಚೇಂಜ್ ಮಾಡಲ, ಇಲ್ಲ ಅಂದರೆ ನೋಡಿ, ಇದು ಎಫ್ ಅಂತ ಕರಿತೀವಿ, ಇದು ಪಿ ಅಂತ ಕರಿತೀವಿ, ಇದನ್ನು ಸಿ ಅಂತ ಕರಿತೀವಿ. ಹೌದಾ? ಅದೇ ರೀತಿ ಸ್ಮಾಲ್ ಎಫ್ ಅಂತಂದರೆ ಸಂಗಮ ದೂರ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡಿ, ಇಲ್ಲಿಂದ ಬಂದು ಯಾವುದಾದ್ರೂ ಒಂದು ಬಿಂದು ದೂರದಲ್ಲಿ ಏನಾಗಿರುತ್ತೆ ಅಂದರೆ ಸಂಗಮವಾಗಿರುತ್ತೆ. ಮೇ ಬಿ ಇಲ್ಲಿ ಕಾಣಿಸ್ತಲ್ಲ, ನೆಕ್ಸ್ಟ್ ಪಿಕ್ಚರಲ್ಲಿ ಇದೆ ಮಕ್ಕಳೇ, ನಾನು ತೋರಿಸ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಲ್ವ? ಫಸ್ಟು ಪಿ ಅಂದ್ರೇನು, ಸಿ ಅಂದ್ರೇನು. ಅಕಸ್ಮಾತ್ ನಿಮಗೇನಾದರೂ ಯಾವ್ದಾದ್ರು ದರ್ಪಣಗಳನ್ನು ಬರೆದು ಅಂದರೆ ಮುಂದೆ ಬರುತ್ತೆ, ಈಗ ನಾನು ಹೇಳ್ತೀನಿ. ಆ ದರ್ಪಣಗಳನ್ನು ಬರೆದ ಮೇಲೆ ಪಿ ಅಂದ್ರೇನು, ಸಿ ಅಂದ್ರೇನು, ಆರ್ ಅಂದ್ರೇನು ಅಂತ ಕಂಪಲ್ಸರಿ ಬರೀಬೇಕು. ಯಾಕಂದರೆ ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲ ಆರ್ನ, ಎಲ್ಲೆಲ್ಲಿ ಬೇಕಲ್ಲಿ ಸಿನ ತೋರ್ಸಂಗಿಲ್ಲ. ಇದೆಲ್ಲದ್ರದ್ದು ಏನು ಮಾಡ್ಕೋಬೇಕು ಅಂದ್ರೆ ಅರ್ಥನ ತಿಳ್ಕೊಂಡಿರ್ಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ಇಲ್ಲಾಂದರೆ ಕೆಲವೊಂದು ಏನಾಗುತ್ತೆ ಅಂದರೆ ಇಲ್ಲಿಂದ ಪಕ್ಕಾ ಏನಾಗುತ್ತೆ ನಿಮಗೆ ನ್ಯೂಮರಿಕಲ್ ಕ್ವಶನ್ಸ್ ಬರುತ್ತೆ. ಹೌದಾ? ಪ್ರಶ್ನೆಗಳು ಬರುತ್ತೆ. ಯಾವುದು ಒಂದು ಲೈಟ್ ಅಷ್ಟು ದೂರ ಇತ್ತು ಅಂದರೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ, ಈ ಥರ ಲೆಕ್ಕ ನೀವು ಸಾಲ್ವ್ ಮಾಡಬೇಕಾಗಿತ್ತು ಅಂದರೆ ನಿಮಗೆ ಗೊತ್ತಿರಬೇಕು ಪಿ ಅಂದರೆ ಏನು, ಸಿ ಅಂದರೆ ಏನು, ಆರ್ ಅಂದರೆ ಏನು ಅಂತ. ಅಲ್ಲಿ ಅವರೆಲ್ಲ ಪಿ ಸಿ ಆರ್ ಅಂತ ಕೊಟ್ಟಿರಲ್ಲ. ದರ್ಪಣ ಧ್ರುವ, ದರ್ಪಣ ವಕ್ರೀ ಕೇಂದ್ರ ಅಂತ ಕೊಟ್ಟಿರ್ತಾರೆ, ದರ್ಪಣದ ವಕ್ರ ತ್ರಿಜ್ಯ ಅಂತ ಕೊಟ್ಟಿರ್ತಾರೆ. ಅದೆಲ್ಲ ನೀವೇನು ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಓಕೆನಾ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಓಕೆ, ಇಲ್ಲಿ ನೋಡಿ, ಈ ಥರ ಏನು ಮಾಡ್ಬೋದು ಅಂದರೆ ಇಮೇಜಲ್ಲಿ ಏನಾಗುತ್ತೆ ಅಂದರೆ ಮಿರರ್, ಈಗ ಇದನ್ನು ನಾ ಏನಂತ ಕರೆದೆಯಪ್ಪ ಕಾನ್ಕೇವ್ ಅಂತ ಹೇಳಿದೆ, ಇದನ್ನು ಕಾನ್ವೆಕ್ಸ್ ಅಂತ ಹೇಳಿದ್ನಲ್ವ ನಿಮಗೆ ಇಂಗ್ಲೀಷಲ್ಲಿ ಮಕ್ಕಳೇ. ಅದೇ ಕನ್ನಡದಲ್ಲಿ ಏನು ಹೇಳಿದೆ ನಿಮ್ನ ದರ್ಪಣ ಮತ್ತು ಪೀಣ ದರ್ಪಣ ಅಂತ ಹೇಳಿದ್ದೆ. ಹೌದಾ?
ಈ ಥರ ದರ್ಪಣದಲ್ಲಿ ಮೇಲಿಂದ ನೀನೇನಾದರೂ ಒಂದು ಲೈಟ್ ಕಳಿಸಿದೆ ಅಂದರೆ ಅದು ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ಕೊಡಿ ಮೇಲೆ ಕಳಿಸಿದೆ ಅದೇನಾಯಿತು ಮೇಲ್ಗಡೆನೇ ಹೋಗ್ಬಿಡುತ್ತೆ ಹೌದಾ. ಯಾಕಂತಂದರೆ ಹಿಂಗೆ ಇದೇನಾಗಿರುತ್ತೆ ಉಬ್ಬುವಾಗಿರುತ್ತೆ. ಈಗ ಎಕ್ಸಾಂಪಲ್ ನಾನು ತೋರಿಸ್ತೀನಿ ತಡೀರಿ ನಿಮಗೆ. ನೋಡಿ ಚಮಚ ಇದೆ ಹೌದಾ ಮಕ್ಕಳೇ. ಈ ಚಮಚದಲ್ಲಿ ಇದನ್ನು ನಾನು ಕಾನ್ಕೇವ್ ಅಂತಂದರೆ ಇದನ್ನು ನಾನೇನಂತ ಕರಿತೀನಿ ಕಾನ್ವೆಕ್ಸ್ ಅಂತ ಕರಿತೀನಿ. ಕಾನ್ಕೇವಲ್ಲಿ ಏನಾಗುತ್ತೆ ಮಕ್ಕಳೇ, ಇಲ್ಲಿ ನಾನೇನು ಮಾಡ್ತೀನಿ ಇವಾಗ ಹಿಂಗೆ ನಿಂತ್ಕೊಂಡು ಮುಖ ನೋಡಿದಾಗ ಆಬ್ವಿಯಸ್ ಆಗಿ ಹತ್ತಿರ ತೊಗೊಂಬಂದಾಗ ಇಷ್ಟು ದೂರಲ್ಲಿ ನಿಂತ್ಕೊಂಡಾಗ ನನಗೇನು ಕರೆಕ್ಟಾಗಿ ಕಾಣಿಸಲ್ಲ. ಹತ್ತಿರ ಬಂದಾಗಲೇ ಏನಾಗುತ್ತೆ ಇಮೇಜ್ ಕರೆಕ್ಟಾಗಿ ಕಾಣಿಸುತ್ತೆ. ನಮ್ಮ ತೀರ ಹತ್ತಿರ ಬಂದರೆ ಏನಾಗುತ್ತೆ ಹೇಳಿ ಇಮೇಜ್ ಕಾಣಿಸೋದೇ ಇಲ್ಲ. ಅದೆಲ್ಲ ಯಾಕೆ ಆ ಥರ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ದೂರ ನಿಂತ್ಕೊಂಡಾಗ ಒಂಥರ ಕಾಣಿಸುತ್ತೆ. ಇದು ಹತ್ತಿರ ಬಂದಂಗಲ್ಲಿ ಏನಾಗುತ್ತೆ ಅಂತಂದರೆ ಇನ್ನೂ ಹತ್ತಿರದಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಮುಖ ಬಂದಂಗೆ ಕಾಣಿಸುತ್ತೆ. ಬೇಕಾದ್ರೆ ಮನೇಲಿ ಒಂದು ಚಮಚ ತೊಗೊಂಡು ಅದರಲ್ಲಿ ಏನು ಮಾಡಿ ಅಂತಂದರೆ ನೋಡ್ಕೊಳ್ಳಿ ಒಂದು ಸತಿ. ಇದನ್ನು ನಾವೇನಂತ ಕರಿತೀವಿ ಕಾನ್ಕೇವ್ ಅಂತ ಕರಿತೀವಿ. ಇದನ್ನು ನಾವೇನು ಮಾಡ್ತೀವಿ ಕಾನ್ವೆಕ್ಸ್ ಅಂತ ಕರಿತೀವಿ ಮಕ್ಕಳೇ. ಆಯಿತಾ, ಸಿಂಪಲ್ ಕಾನ್ಸೆಪ್ಟ್. ನಿಮ್ಮ ಮನೇಲಿರೋ ವಸ್ತುಗಳಿಂದನೇ ನೀವೇನು ಮಾಡ್ಕೋಬೋದು ಅಂದರೆ ವಿಷಯನ ಕಲಿಬೋದು. ಓಕೆನಾ. ಅದೇ ರೀತಿ ಕೆಳಗಡೆಯಿಂದ ನಾ ಏನು ಮಾಡಿದೆ ಅಂದರೆ ಒಂದು ಲೈಟ್ನ ಹಾಕಿದೆ ಹೌದು. ಅವಾಗ ಏನಾಯಿತು ಅಂದರೆ ಸೇಮ್ ಇದು ಮತ್ತೆ ಈ ಕಡೆ ರಿಫ್ಲೆಕ್ಟ್ ಆಯಿತು. ಬಟ್ ಇಲ್ಲೇನಾಯಿತು ಅಂತಂದರೆ ಮೇಲ್ಗಡೆಯಿಂದ ಕಳಿಸಿದಾಗ ಮೇಲ್ಗಡೆನೇ ಏನಾಯಿತು ಅಂದರೆ ರಿಫ್ಲೆಕ್ಟ್ ಹಾಕ್ಕೊಂಡು ಹೋಗುತ್ತೆ. ಅಕಸ್ಮಾತ್ ಕೆಳಗಡೆ ಕಳಿಸಿದ್ವಿ ಅಂದರೆ ಕೆಳಗಡೆಯಿಂದ ಏನಾಗುತ್ತೆ ರಿಫ್ಲೆಕ್ಟ್ ಹಾಕ್ಕೊಂಡು ಹೋಗುತ್ತೆ. ಯಾಕೆ ಅದರದ್ದೆಲ್ಲ ರೀಸನ್ಸ್ ಇದೆ. ಆಬ್ವಿಯಸ್ ಆಗಲ್ಲ ಉಬ್ಬಿದ್ದಾಗ ಹಿಂಗೆ ಕಳಿಸಿದಾಗ ನೀನು ಆ ಸರ್ಫೇಸ್ ಏನಿಲ್ಲ ಫ್ಲ್ಯಾಟ್ ಆಗಿಲ್ಲ ಸಮಾನವಾಗಿಲ್ಲ. ಅವಾಗ ಏನಾಗುತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಹಾಗಾದರೆ ನೋಡೋಣ ನೆಕ್ಸ್ಟ್ ಇಲ್ಲಿ ನೋಡಿ ನಿಮ್ನ ದರ್ಪಣಗಳು ಅಂತ ಹೇಳ್ತಾರೆ. ಇಲ್ಲೇನಾಗಿದೆ ಅಂತಂದರೆ ಎ ಬಿ ಅನ್ನೋದು ಒಂದು ವಸ್ತು ಇದ್ದಂಗೆ ಹೌದಾ. ಎ ಬಿ ಅನ್ನೋದನ್ನ ಒಂದು ವಸ್ತು ಅಂತ ತಗೋತೀನಿ. ಎ ಬಿ ಅನ್ನೋ ಒಂದು ವಸ್ತುನ ಏನು ಮಾಡಿ ದೂರದಿಂದ ಏನು ಮಾಡ್ತಾಯಿದ್ರು ಒಂದು ತುಂಬ ದೂರ ಇದೆ. ತುಂಬ ದೂರದಿಂದ ಈ ಮಿರರಲ್ಲಿ ಚೆಕ್ ಮಾಡ್ತಾ ಇದ್ವಿ ನಾವು. ಯಾವುದು ನಿಮ್ನ ದರ್ಪಣ ಇದರಲ್ಲಿ ಚೆಕ್ ಮಾಡ್ತಾಯಿದ್ವಿ. ಚೆಕ್ ಮಾಡಿದಾಗ ಏನಾಯಿತು ಅಂತಂದರೆ ನಮಗೆ ಆ ವಸ್ತು ಬಂದು ಎಫ್ ಅನ್ನೋ ಜಾಗದಲ್ಲಿ ಏನಾಗಿದೆ ಅಂದರೆ ಎಲ್ಲಾದು ಬಂದು ಅಲ್ಲಿ ಸಿಗ್ತಾ ಇದೆ ಹೌದಾ. ಈಗ ಅದೇ ರೀತಿ ಎ ಬಿ ಅನ್ನೋದನ್ನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಫ್ ಹಿಂದೆ ಇಟ್ಟಿದ್ದೀನಿ ಮಕ್ಕಳೇ, ಸಿ ಹಿಂದೆ ಇಟ್ಟಿದ್ದೀನಿ. ಆ ವಸ್ತುನ ಅಲ್ಲಿಟ್ಟಾಗ ಮೇಲ್ಗಡೆ ಇರೋದು ಹೆಂಗಾಗುತ್ತೆ ಹೇಳಿ ಇಲ್ಲಿ ಬಂದು ರಿಫ್ಲೆಕ್ಟ್ ಆಗುತ್ತೆ ಹೌದಾ. ರಿಫ್ಲೆಕ್ಟ್ ಆಗಿ ಸೇಮು ಅಂದರೆ ಇಲ್ಲಿ ಹೋಗಿ ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ. ವಾಪಸ್ ಏನಾಗುತ್ತೆ ಇದು ರೇಖೆ ಇಲ್ಲಿಂದ ಇಲ್ಲಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಎರಡು ಕಡೆಯಿಂದ ಬಂದ ನಮ್ಗೆ ಏನಾಗುತ್ತೆ ಇಲ್ಲಿ ಸಿಗುತ್ತೆ ಹೌದಲ್ವಾ. ಆವಾಗ ಏನಾಗುತ್ತೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅಂತ ಬರೀತಾರೆ. ಅದನ್ನು ಏನಂತ ಬರೀತಾರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅಂತ ಬರೀತಾರೆ. ಆವಾಗ ಏನಾಗಿರುತ್ತೆ ನಿಮ್ಗೆ ಉಲ್ಟಾ ಥರ ಕಾಣಿಸ್ತಾ ಇದೆ. ಈಗ ಎಕ್ಸಾಂಪಲ್ ನೋಡಿ ಇಲ್ಲಿ ನಾ ಈ ಥರ ನೋಡಿದಾಗ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂದರೆ ಉಲ್ಟಾ ಕಾಣಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದೇ ರೂಲ್ಸ್ ಇಲ್ಲಿ ಅರ್ಥ ಆಯ್ತಲ್ವಾ. ಅದೇ ರೀತಿ ನಾ ಅಕಸ್ಮಾತ್ ಎಕ್ಸಾಕ್ಟ್ಲಿ ಸಿ ಮೇಲ್ಗಡೆ ಇಟ್ಟೆ. ಇವಾಗ ನಾನು ಏನು ಮಾಡಿದ್ದೆ ಸಿ ಹಿಂದ್ಗಡೆ ಇಟ್ಟಿದ್ದೆ ಬಿಯಾಂಡ್ ಸಿ ಅಂತ ಹೇಳ್ತೀವಿ ನಾವು. ಸಿ ಹಿಂದೆ ಇಟ್ಟಿದ್ದೆ ಕರೆಕ್ಟ್ ನಾ ಸಿ ಜಾಗದಲ್ಲೇ ಇಡ್ತೀನಿ. ಅವಾಗ ಇಟ್ಟಾಗ ಏನಾಗುತ್ತೆ ಹೇಳಿ ಸೇಮ್ ಹಿಂಗೆ ಸ್ಟ್ರೇಟ್ ಹೋಯಿತು ರೇಖೆ ವಾಪಸ್ ಹಿಂಗೆ ರಿಫ್ಲೆಕ್ಟ್ ಆಯಿತು ಹೌದಾ. ಅದೇ ರೀತಿ ಈ ಕಡೆನೂ ಏನಾಯಿತು ರಿಫ್ಲೆಕ್ಟ್ ಆಯಿತು. ಹಾಗಾದರೆ ಯಾವ ಜಾಗದಲ್ಲಿ ಕಾಣಿಸ್ತಾ ಇದೆ ಫೋಕಲ್ ಲೆಂತ್ ಜಾಗದಲ್ಲಿ ಇಲ್ಲ. ಆದರೆ ಬಟ್ ಈ ರೇಖೆ ಮತ್ತು ಈ ರೇಖೆ ಎರಡು ಸಮಾನವಾಗಿದೆ. ಕರೆಕ್ಟಾಗಿ ನೀವು ಎಲ್ಲಿ ನಿಂದ್ರಿಸಿದ್ರಲ್ಲ ಅದ್ರ ಕೆಳಗಡೆನೇ ಏನಾಗಿರುತ್ತೆ ಅಂದರೆ ನೇರವಾಗಿ ಕಾಣಿಸ್ತಾ ಇರುತ್ತೆ ಹೌದಾ. ನೀವು ನಿಂತ್ಕೊಂಡಿರ್ತಿರಲ್ಲ ಅಲ್ಲೇ ಏನು ಮಾಡ್ತಾರೆ ಉಲ್ಟಾ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಕಾಣಿಸ್ತಾ ಇರುತ್ತೆ. ಅದೇ ರೀತಿ ಮೂರನೇದು ಏನಂತಂದರೆ ಸಿ ಮತ್ತು ಎಫ್ ನಡುವೆ ಇಟ್ಟಿದ್ದಾರೆ ಹೌದಾ. ಸಿ ಮತ್ತು ಎಫ್ ಜಾಗದ ನಡುವೆ ಇಟ್ಟಾಗ ಏನಾಗುತ್ತೆ ಸೇಮ್ ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ ವಾಪಸ್ ಮತ್ತೆ ಹಿಂಗೆ ರಿಫ್ಲೆಕ್ಟ್ ಆಗಿ ಬರುತ್ತೆ. ಬಿನೂ ಅಷ್ಟೇ ಹಿಂಗೆ ಹೋಗಿ ರಿಫ್ಲೆಕ್ಟ್ ಆಗಿ ಹಿಂಗೆ ಬರುತ್ತೆ ಹೌದಲ್ವಾ. ಹಾಗಾದರೆ ಎಲ್ಲಿ ಬಂತು ಇವಾಗ ಸಿ ಹಿಂದ್ಗಡೆ ಏನಾಗ್ತಿದೆ ಅಂತಂದರೆ ಅದ್ರ ವಾಪಸ್ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಹೌದಾ ಮಕ್ಕಳೇ. ಸೇಮಾ ಅಂದರೆ ಪ್ರತಿಫಲನ ಅಲ್ಲಿ ಕಾಣಿಸ್ತಾ ಇದೆ. ಅದ್ರ ಪ್ರತಿಬಿಂಬ ಯಾವಾಗಲೂ ಎಲ್ಲಿ ಕಾಣಿಸ್ತಾ ಇದೆ ಅಂದರೆ ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಏನಾಗ್ತಿದೆ ಅಂದರೆ ಸಿ ಹಿಂದ್ಗಡೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನಾಯಿತು ಕರೆಕ್ಟ್ ಎಫ್ ಮೇಲೆ ಇಟ್ಟಿದ್ದೀವಿ ಇವಾಗ ಹೌದಲ್ವಾ. ಎಫ್ ಮೇಲೆ ಇಟ್ಟಾಗ ಏನಾಗುತ್ತೆ ಮತ್ತೆ ಇವಾಗ ಎಲ್ಲೂ ಕಾಣಿಸ್ತಾನೇ ಇಲ್ಲ. ತುಂಬ ಒಂದು ಮಿರರ್ ಹತ್ರನೇ ನಿಂತ್ಕೊಂಡಾಗ ಕಾಣಿಸೋಕ್ಕೆ ಚಾನ್ಸ್ ಇದೆನಾ ಹೌದಲ್ವಾ. ಕಾಣಿಸೋಕ್ಕೆ ಚಾನ್ಸೇ ಇಲ್ಲ. ಸೇಮ್ ಇಲ್ಲೇನಾಗುತ್ತೆ ಅಂತಂದರೆ ವಾಪಸ್ಸು ಈಗ ಎಫ್ಗಿಂತ ಮುಂದೆ ಬಂದು ಇಡ್ತಾ ಇದ್ದೀನಿ ಹೌದಾ. ಇವಾಗ ಇಲ್ಲಿ ಇದು ಏನಾಗಿರುತ್ತೆ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಪಕ್ಕ ಕೂಡಿರುತ್ತೆ. ಬಟ್ ಅದು ಯಾವ ಜಾಗ ಅಂತ ಗೊತ್ತಿಲ್ಲ ಹೌದಲ್ವಾ. ಎಲ್ಲೋ ಒಂದು ಕಡೆ ಹೋಗಿ ಕೂಡಿರುತ್ತೆ. ಇಲ್ಲೇನಾಗಿರುತ್ತೆ ಅಂದರೆ ಇಲ್ಲಿ ಕೂಡ ಚಾನ್ಸಸ್ ಇಲ್ಲ. ಬಟ್ ನಾವು ಮಿರರ್ ಹಿಂದ್ಗಡೆ ಏನು ಮಾಡ್ಬೋದು ಅಂದರೆ ಈ ಥರ ಆಗಿ ಒಂದು ಇಮೇಜು ಇರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಏನು ಮಾಡ್ಬೋದು ಅಂದರೆ ಫಾರ್ಮ್ ಮಾಡ್ಕೋಬೋದು. ಇದನ್ನು ನಾವೇನಂತ ಕರಿತೀವಿ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಕರಿತೀವಿ. ಇದನ್ನು ನಾವು ಮಿತ್ವ ಅಂತ ಕರಿತೀವಿ ಅಂದರೆ ಇರಬಹುದು ಅಂತ ಆಲೋಚನೆ ಮಾಡ್ತೀವಿ. ಬಟ್ ಇದೆಲ್ಲವೂ ಏನಾಗಿದೆ ಅಂದರೆ ಕರೆಕ್ಟಾಗಿದೆ. ಇವನ್ನ ಸತ್ಯ ಅಂತ ಹೇಳ್ತೀವಿ ನಾವು ಹೌದಲ್ಲ. ಮಿಥ್ಯ ಮತ್ತು ಸತ್ಯ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ರಿಯಲ್ ಆ್ಯಂಡ್ ವರ್ಚುವಲ್ ಅಂತ ಕರಿತೀವಿ ಹೌದಾ. ಸತ್ಯ ಅನ್ನೋದಕ್ಕೆ ರಿಯಲ್ ಅಂತೀವಿ, ವರ್ಚುವಲ್ ಅನ್ನೋದಕ್ಕೆ ಮಿಥ್ಯ ಅಂತ ಕರಿತೀವಿ ಹೌದಾ ಮಕ್ಕಳೇ. ಹಾಗಾದ್ರೆ ನೋಡೋಣ ಸೇಮ್ ಇಲ್ಲೂ ಪೀಣದರ್ಪಣದಲ್ಲೂ ಹಾಗೆ ಆಗುತ್ತೆ. ದೂರದಿಂದ ಒಂದು ಇಮೇಜ್ ಇಟ್ಟಾಗ ನಮ್ಗೆ ಈ ಥರ ಫಾರ್ಮೇಷನ್ ಆಗುತ್ತೆ. ಅದೇ ಎ ಬಿ ಅನ್ನೋದು ದೂರದಲ್ಲಿಟ್ಟಾಗ ಏನಾಗುತ್ತೆ ಇಲ್ಲಿ ಮೋಸ್ಟ್ ಏನಾಗ್ಬಿಡುತ್ತೆ ಅಂದರೆ ಮಕ್ಕಳ ರಿಫ್ಲೆಕ್ಷನ್ನೇ ಜಾಸ್ತಿ ಆಗುತ್ತೆ. ಹಾಗಾಗಿ ಇಮೇಜ್ ಫಾರ್ಮೇಷನ್ ಆಗೋದೇನೆಂದ್ರೆ ತುಂಬಾ ಕಷ್ಟ. ಈ ಥರ ಆಗ್ಬೋದು ಅಂತ ಆಲೋಚನೆ ಮಾಡ್ಕೊಂಡು ಆಗೋಂಥದ್ದೇ ಜಾಸ್ತಿ ಇರುತ್ತೆ ಇಲ್ಲಿ
ಅರ್ಥ ಆಯ್ತಲ್ವಾ? ಹಾಗಾದರೆ ಅದಕ್ಕಂತಲೇ ಒಂದು ಟೇಬಲ್ ಮಾಡಿದ್ವಿ. ಇದು ಪಕ್ಕಾ ಕೇಳ್ತಾರೆ ಮಕ್ಕಳೇ, ಟೇಬಲೇ ಕೇಳ್ತಾರೆ ಕೆಲವೊಂದು ಸತಿ ಬರೆಯೋಕ್ಕೆ. ನೀಟಾಗಿ ಡಯಾಗ್ರಾಮ್ಸ್ ಹಾಕಿ, ಯಾವುದಂದರೆ ಇದು ನಿಮ್ನ ದರ್ಪಣ ಕೇಳಿದ್ರು ಅಂದರೆ 6 ಡಯಾಗ್ರಾಮ್ನ ನೀಟಾಗಿ ತೆಗೆದು ಈ ಟೇಬಲ್ನ ಬರೀಬೇಕು. ಯಾವುದದು? ಈ ಟೇಬಲ್ನ ಬರೀಬೇಕು, ಮೇಲೆ ಟೇಬಲ್ ನಿಮ್ನ ದರ್ಪಣಕ್ಕೆ. ಅದು ಸುಮಾರು ಸತಿ ಕೇಳಲ್ಲ, ಯಾವುದಾದ್ರು ಪೀಣ ದರ್ಪಣ ಕೇಳಲ್ಲ. ಅಕಸ್ಮಾತ್ ಪೀಣ ದರ್ಪಣ ಕೇಳಿದ್ರು ಅಂತಂದರೆ ಇದ್ರ ಡಯಾಗ್ರಾಮ್ಸ್ ಹಾಕ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅಂದರೆ ಈ ಟೇಬಲ್ ಬರೀಬೇಕು. ಅರ್ಥ ಆಯ್ತಲ್ವಾ? ಮೋಸ್ಟ್ ಎಲ್ಲ ಕೇಳೋದು ನಿಮ್ನ ದರ್ಪಣದ್ದೇ. ಇಲ್ಲಿ ನೋಡಿ, ಅನಂತದಲ್ಲಿ ಅಂದರೆ ಎಲ್ಲೋ ದೂರದಲ್ಲಿಟ್ಟಾಗ ಏನಾಯಿತು, ಸಂಗಮದ ಬಿಂದು ಎಫ್ ಜಾಗದಲ್ಲಿತ್ತು, ಅತ್ಯಂತ ಚಿಕ್ಕದಾಗಿತ್ತು, ಚುಕ್ಕೆ ಗಾತ್ರದಲ್ಲಿ ಬರೀ ಸಣ್ಣದಾಗಿತ್ತು, ಸತ್ಯ ಮತ್ತು ತಲೆ ಕೆಳಗಾಗಿತ್ತು. ಹೇಳಿದ್ನಲ್ಲ ಉಲ್ಟಾ ಕಾಣಿಸುತ್ತೆ ಅಂತ, ಅದು ತಲೆ ಕೆಳಗಾಗಿತ್ತು ಅಂತ ಹೇಳ್ತೀವಿ. ಅದೇ ರೀತಿ ಸಿಯಿಂದ ದೂರ, ಸಿ ಮೇಲಿಟ್ಟಾಗ ಹೆಂಗಿತ್ತು, ಅಲ್ಲಿ ಎಫ್ ಮತ್ತು ಸಿನ ನಡುವೆ ಏನಾಗಿತ್ತು ಅಂತಂದರೆ ಬಂದು ಕೂತಿತ್ತು. ಒಂದು ನಿಮಿಷ ಮಕ್ಕಳೇ, ಅದು ಏನಾಗಿತ್ತು, ಚಿಕ್ಕದಾಗಿತ್ತು, ಸತ್ಯ ಮತ್ತು ತಲೆ ಕೆಳಗಾಗಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟು ಸಿ ಮೇಲಿಟ್ಟಾಗ ಏನಾಗಿತ್ತು, ಇದು ಕೂಡ ಏನಾಗಿತ್ತು, ಸಿ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಯಾವುದು? ಪ್ರತಿಬಿಂಬ. ಆ ಕಡೆ ಇರೋದು ವಸ್ತುವಿನ ಸ್ಥಾನ, ಈ ಕಡೆ ಇರೋದು ಪ್ರತಿಬಿಂಬಿದ ಸ್ಥಾನ. ಹೌದಾ? ಹಾಗಾದರೆ ಗಾತ್ರ ಏನಿತ್ತು, ಸೇಮ್ ಗಾತ್ರದಲ್ಲೇ ಇತ್ತು, ಯಾವುದು ವೇರಿಯೇಷನ್ ಇಲ್ಲ. ಸತ್ಯ ಮತ್ತು ತಲೆ ಕೆಳಗಾಗಿತ್ತು ಅಂತ ಬರೀಬೇಕು. ಅಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ತೀವಿ ನಾವು. ಹೌದಾ? ನೆಕ್ಸ್ಟ್ ಸಿ ಮತ್ತು ಎಫ್ನ ನಡುವೆ ಇತ್ತು. ಅವಾಗ ಏನಿತ್ತು, ಸಿಯಿಂದ ಸ್ವಲ್ಪ ದೂರದಲ್ಲಿತ್ತು ಅಂತ ಹೇಳ್ಬೋದು ನಾವು. ಹೌದಾ? ಅವಾಗ ದೊಡ್ಡದಾಗಿತ್ತು, ಸತ್ಯ ಮತ್ತು ತಲೆ ಕೆಳಗಾಗಿತ್ತು ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಎಫ್ ಮೇಲಿಟ್ಟಾಗ ಏನಾಗಿತ್ತು ಅಂದರೆ ಅನಂತದಲ್ಲಿ ಎಲ್ಲೋ ಒಂದು ಕಡೆ ಇದೆ, ಬಟ್ ನಮಗದು ಕಾಣಿಸ್ತಾ ಇಲ್ಲ. ಅದನ್ನು ನಾವೇನಂತೀವಿ, ಅನಂತದ ಅಥವಾ ಇನ್ಫಿನಿಟಿ ಅಂತ ಕರಿತೀವಿ. ಹೌದಾ? ಅತ್ಯಂತ ದೊಡ್ಡದಾಗಿತ್ತು, ಸತ್ಯ ಮತ್ತು ತಲೆ ಕೆಳಗಾಗಿತ್ತು ಅಂತ ಹೇಳ್ತೀವಿ. ಸೇಮ್ ಪಿ ಮತ್ತು ಎಫ್ ನಡುವೆ ದರ್ಪಣದ ಹಿಂದೆ ಇತ್ತು. ಇಲ್ಲಿಟ್ಟಾಗ ಏನಾಯಿತು, ದರ್ಪಣದ ಹಿಂದೆ ಇತ್ತು, ದೊಡ್ಡದಾಗಿತ್ತು, ಬಟ್ ಮಿಥ್ಯ ಮತ್ತು ನೇರವಾಗಿತ್ತು. ಅದು ನಿಜನೋ ಅಲ್ಲೋ ಗೊತ್ತಿಲ್ಲ, ಅದು ವರ್ಚುವಲ್ ಅಂತ ಹೇಳ್ತೀವಿ, ಮಿಥ್ಯ ಅಂತ ಹೇಳ್ತೀವಿ. ಸೇಮ್ ಇಲ್ಲೂ ಹಾಗೆ ಅನಂತದಲ್ಲಿದ್ದಾಗ ಏನಾಗಿತ್ತು ಅಂತಂದರೆ ಮಿಥ್ಯ ಮತ್ತು ನೇರದಲ್ಲ ಇತ್ತು. ಎರಡೂ ಕಡೆನೂ ಮಿಥ್ಯ ಮತ್ತು ನೇರ. ಯಾಕೆ ಅಂತಂದರೆ ಮೋಸ್ಟ್ ಏನು ಮಾಡೋಕ್ಕಾಗಲ್ಲ ಅಂತಂದರೆ ಪೀಣದಲ್ಲಿ ಇಮೇಜ್ ಫಾರ್ಮೇಷನ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ವ ಮಕ್ಕಳೇ? ಜಸ್ಟ್ ಇದೇನಾಗುತ್ತೆ ಅಂತಂದರೆ ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ಕಾನ್ಸೆಪ್ಟ್ ಆಗಿರುತ್ತೆ. ಹೌದಾ? ನಿಮ್ನ ದರ್ಪಣದ ಉಪಯೋಗಗಳೇನು? ಹಾಗಾದರೆ ನಿಮ್ಗೆ ಇಷ್ಟೊತ್ತಿನವರೆಗೂ ಹೇಳಿದ್ನಲ್ಲ, ಅದ್ರದ್ದು ಉಪಯೋಗಗಳೇನು ಬರುತ್ತೆ? ಇವಾಗ ನೋಡಿ, ಟಾರ್ಚಲ್ಲಿ ಏನಾಗಿರುತ್ತೆ ಅಂದರೆ, ಟಾರ್ಚಲ್ಲಿ ಮುಂದ್ಗಡೆ ಅದನ್ನ ನೀವು ಟಚ್ ಮಾಡಿ ನೋಡಿ ಮಕ್ಕಳ, ಗ್ಲಾಸ್ ಅದು ಸ್ಟ್ರೇಟ್ ಆಗಿರಲ್ಲ, ಒಂದು ಚೂರು ಏನಾಗಿರುತ್ತೆ, ನೀವು ಹಿಂಗೆ ಉಬ್ಕೊಂಡಿರುತ್ತೆ. ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಟಾರ್ಚ್ಗಳಲ್ಲಿ ಯೂಸ್ ಮಾಡಿ. ಯಾಕಂತಂದರೆ ಅವಾಗ ಲೈಟ್ ಏನಾಗುತ್ತೆ, ಜಾಸ್ತಿ ಸ್ಪ್ರೆಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹೌದಲ್ವಾ? ಅದೇ ರೀತಿ ತಪಾಸಣಾ ದೀಪ ಅಂತ ಹೇಳ್ತಾರೆ. ತಪಾಸಣಾ ದೀಪ ಅಂತಂದರೆ ಸ್ಕ್ಯಾನಿಂಗ್ ಇದರಲ್ಲಿ ಅಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ಬಿಟ್ಟರೆ ವಾಹನ ಮುಂದು ಭಾಗದ ದೀಪದಲ್ಲಿ, ಅಂದರೆ ಇವಾಗ ಗಾಡಿದ ಹೆಡ್ಲೈಟ್ಸ್ ಅಂತ ಹೇಳ್ತಾರೆ ಗೊತ್ತಾ, ಆ ಹೆಡ್ಲೈಟ್ಸಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದರೆ ನಿಮ್ನ ದರ್ಪಣಗಳನ್ನು ಯೂಸ್ ಮಾಡ್ತಾರೆ, ಅಂದರೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ. ಅದನ್ನು ಬಿಟ್ಟು ಮಕ್ಕಳೇ ಕ್ಷೌರ ದರ್ಪಣ ಅಂತ ಹೇಳ್ತಾರೆ. ಕಟಿಂಗ್ ಶಾಪಲ್ಲಿ ಇವಾಗ ನೀವು ನೋಡೋಕ್ಕೆ ಚಾನ್ಸ್ ಇದೆ, ನಂಗೆ ಅಷ್ಟು ನೆನಪಿಲ್ಲ. ಹಳೇದ್ರಲ್ಲಿ ಎಲ್ಲ ಮಾಡ್ತಿರ್ತಾರೆ, ನಿಮ್ಮ ಅಪ್ಪನ ಮನೇಲಿ ನಿಂತ್ಕೊಂಡು ಸ್ಮಾಲ್ ಮಿರರ್ ಮುಂದೆ, ಸಣ್ಣ ಮಿರರ್ ಮುಂದೆ ಇದು ಮಾಡ್ಕೊಳ್ಳೋದಕ್ಕಿಂತ ಅವಾಗೊಂದು ಚಿಕ್ಕದಾಗಿ ಬರೋದು. ಆ ಮಿರರ್ ಹೆಂಗಂದರೆ ಕಟಿಂಗ್ ಶಾಪ್ ಅವ್ರ ಹತ್ರ ಇರುತ್ತೆ, ಅದು ನೋಡಬೇಕಿದ್ರೆ ಅದು ಸ್ವಲ್ಪ ಉಬ್ಬವಾಗಿರುತ್ತೆ. ಅವಾಗ ಏನಾಗಿರುತ್ತೆ ಅಂದರೆ ತುಂಬಾ ಹೆಲ್ಪ್ ಆಗಿ ಶೇವ್ ಮಾಡ್ಕೋಬೇಕಾದ್ರೆ ಹತ್ತಿರದಲ್ಲಿ ಗೊತ್ತಾಗ್ತಿರುತ್ತೆ. ಏನಾದರೂ ಒಂದು ಚೂರು ಮಾರ್ಕ್ ಆದರೂ, ಇಲ್ಲ ಯಾವುದಾದ್ರು ಒಂದು ಕೂದಲು ಉಳ್ಕೊಂಡ್ರೆ ಶೇವಿಂಗ್ ಮಾಡ್ಕೊತಾರಲ್ಲ ಅಪ್ಪಂದರು, ಅವಾಗ ಕೇಳಿ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಆ ದರ್ಪಣನೂ ಕೂಡ ಏನಂತೀವಿ ನಾವು, ನಿಮ್ನ ದರ್ಪಣ ಅಂತ ಕರಿತೀವಿ. ಹೌದಾ? ಹಾಗಾದರೆ ಪೀಣ ದರ್ಪಣದಲ್ಲಿ ಉಪಯೋಗಗಳೇನು? ವಾಹನಗಳಲ್ಲಿ ಹಿನ್ನೋಟ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಈ ಗಾಡೀಲಿ ಏನಾಗಿರುತ್ತೆ, ಸೈಡ್ ಮಿರರ್ಸ್ ಅಂತ ಇರುತ್ತೆ. ಹೌದಾ? ಯಾವ್ದಾದ್ರು ಒಂದು ದೂರದಲ್ಲಿರೋ ಗಾಡಿ ಸೈಡ್ ಹಾಕ್ಬೇಕಾದ್ರೆ, ಕಾರಲ್ಲಿ ಕೂತಿರ್ತೀರ ನೀವು ಅಥವಾ ಬೈಕಲ್ಲಿ ಕೂತಿರ್ತಾರೆ, ನಿಮ್ಮ ಮನೇಲಿ ಏನು ಮಾಡ್ತಾರೆ, ಮಿರರ್ ನೋಡ್ತಾ ಇರ್ತಾರೆ. ಇಲ್ಲ ಕಂಡಕ್ಟರ್ ಬಸ್ಸಲ್ಲಿ ಹೇಳ್ತಾ ಇರ್ತಾರೆ, ನೋಡು ನನಗೆ ಆ ಕಿಟಕಿ ಹತ್ರ ಇರೋ ಇದು ಕಾಣಿಸ್ತಾ ಇಲ್ಲಪ್ಪ, ಕನ್ನಡಿ ಒಂಚೂರು ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಯಾಕೆ ಅಂದರೆ ಅವ್ರು ಆ ಕಡೆ ನೋಡಿದಾಗ ದೂರದಲ್ಲಿರೋದು ಯಾವ್ದಾದ್ರು ಒಂದು ಗಾಡಿ ಏನಾಗುತ್ತೆ, ಅವ್ರಿಗೆ ಹತ್ತಿರದಲ್ಲಿ ಕಾಣಿಸ್ದಂಗೆ ಆಗುತ್ತೆ. ಅಕಸ್ಮಾತ್ ಅವ್ನು ಸ್ಪೀಡಾಗಿ ಬಂದ, ಏನಾದರೂ ಸೈಡಲ್ಲಿ ಬಂದ ಅಂತ ಗೊತ್ತಾಗೋದಕ್ಕೆ ಏನು ಮಾಡ್ತಾರೆ ಅಂದರೆ ಗಾಡೀಲಿ ಆ ಕಡೆ ಏನು ಮಾಡಿರ್ತಾರೆ ಅಂದರೆ ಮಿರರ್ನ ಇಟ್ಟಿರ್ತಾರೆ, ದರ್ಪಣಗಳನ್ನ ಇಟ್ಟಿರ್ತಾರೆ. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ, ನೀವು ಕಲಿಯೋಂಥ ಪ್ರತಿಯೊಂದು ವಿಷಯನೂ ನೀವು ದಿನನಿತ್ಯದ ಜೀವನದಲ್ಲಿ ಯೂಸ್ ಮಾಡ್ತಾನೆ ಇರ್ತೀರ. ಅದ್ರ ಬಗ್ಗೆ ತಿಳ್ಕೊಬೇಕಷ್ಟೇ. ಅರ್ಥ ಆಯ್ತಲ್ವ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಮಕ್ಕಳೇ. ಓಕೆ, ದರ್ಪಣದ ಸೂತ್ರ ಅಂತ ಹೇಳ್ತೀವಿ. ಹೇಗೆ? ಈಗ ನಿಮ್ಗೆ ಅನಿಸುತ್ತಲ್ಲ, ಓಕೆ ಒಂದು ವಸ್ತುನ ಅಷ್ಟು ದೂರ ಇಟ್ಟಿದ್ದೀನಿ, ಇಷ್ಟು ದೂರದಲ್ಲೇ ಇದೆ ಅಂತ ನೀವು ಹೆಂಗೆ ಹೇಳ್ತೀರಾ ಅಂತಂದರೆ ಈ ಸೂತ್ರದ ಮೇಲೆ ಹೇಳ್ತೀವಿ ನಾವು. ಹೌದಾ? 1/u + 1/f. ನೋಡಿ ಇದನ್ನು 1/u / v + 1/u = 1/f ಅಂತ ಹೇಳ್ತೀವಿ ನಾವು. ಈ ಸೂತ್ರದಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ಯಾವ ರೀತಿ ಕಂಡುಹಿಡಿದ್ವಿ ಅಂದರೆ ಇಲ್ಲಿದೆ ನೋಡಿ, ಎ ಬಿ ಅನ್ನೋದನ್ನು ಒಂದು ವಸ್ತುನ ಇಲ್ಲಿಟ್ಟು ನಾವೇನು ಮಾಡಿದ್ವಿ ಅಂದರೆ ಪತನದ ದಿಕ್ಕು ಅಂದರೆ ಕಿರಣದ ದಿಕ್ಕಲ್ಲಿ ನಾವು ಕಳಿಸಿದಾಗ ನಮ್ಗೆ ವಾಪಸ್ ಏನಾಯಿತು ಅಂತಂದರೆ ಇಮೇಜಲ್ಲಿ ಬಂದು ಇಲ್ಲಿ ಬಂದು ಫಾರ್ಮೇಷನ್ ಆಯಿತು.
ಹೌದಾ. ಆವಾಗ ಇದನ್ನ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಯು ಮತ್ತು ವಿ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡಿ ಯಾವುದು ಬರ್ಬೋದು ಅದನ್ನು 1/fಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಹೌದಾ. ಅದೇ ರೀತಿ ವರ್ಧನೆ ಅಂತ ಹೇಳ್ತಾರೆ, ಅಂದರೆ ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೀವಿ. ಹೌದಾ. ಮ್ಯಾಗ್ನಿಫಿಕೇಷನ್ ಎಷ್ಟು ಹತ್ರದಲ್ಲಿ ಕಾಣಿಸ್ತಾ ಇದೆ, ಎಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ ಅಂದಾಗ ಅದನ್ನೇನು ಮಾಡ್ತೀವಿ ಅಂದರೆ ಅಂದರೆ ಇವಾಗ ಇರೋ ವಸ್ತುನ ಜಾಸ್ತಿ ಹತ್ತಿರದಲ್ಲಿ ಅಂದರೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ. ಈಗ ಎಕ್ಸಾಂಪಲ್ ನಾನೊಂದು ಒಂದು ವಸ್ತು ತೊಗೋತೀನಪ್ಪ, ಅದು ಒಂದು ಏನು ಮಾಡಿದೆ ಅಂದರೆ 2 ಸೆಂಟಿಮೀಟ್ರ್ ಇದೆ ಅಂತ ತೊಗೊಳ್ಳೋಣ. ಆದರೆ ಅದು ಪ್ರತಿಬಿಂಬದಲ್ಲಿ ಎಷ್ಟು ಉದ್ದ ಕಾಣಿಸ್ತಾ ಇರುತ್ತಲ್ಲ ಅದನ್ನು ಏನು ಮಾಡ್ತೀವಿ ಬರ್ಕೊಂಡು ಕೆಳಗಡೆ ಇದ್ರೆ 2 ಸೆಂಟಿಮೀಟ್ರ್ ಅಂತ ಬರ್ಕೋತೀವಿ. ಅವಾಗ ನಿಮಗೇನು ಸಿಗುತ್ತೆ ಅಂತಂದರೆ ವರ್ಧನ ಅನ್ನೋ ಸಿಗುತ್ತೆ ಮಕ್ಕಳು. ಅರ್ಥ ಆಯ್ತಲ್ವ. ಇದ್ರ ಮೇಲೆ ಏನಾಗುತ್ತೆ ಅಂದರೆ ಪಕ್ಕ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ ಮಕ್ಕಳು. ಕರೆಕ್ಟಾಗಿ ಒಂದು ಸತಿ ಗಮನ ಕೊಟ್ಟು ಏನು ಮಾಡಿ ಅಂತಂದರೆ ಸಾಲ್ವ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲೇ ಒಂದು 3-4 ಕ್ವಶನ್ಸ್ ಇದೆ, ಅಷ್ಟು ಸಾಲ್ವ್ ಮಾಡಿ ಬಿಟ್ಟರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಏನು ಕ್ವಶನ್ಸ್ ಇದೆಯಲ್ಲ ಅದನ್ನು ಸಾಲ್ವ್ ಮಾಡಿದರೆ ಸಾಕು ಮಕ್ಕಳೇ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಓಕೆ, ನಿಮ್ಮ ದರ್ಪಣದಲ್ಲಿ ಲಾಸ್ಟಿಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ, ಅದಾದಮೇಲೆ ರಿಫ್ರಾಕ್ಷನ್ ಬಗ್ಗೆ ಹೋಗ್ತೀನಿ ನಾನು. ಆಯಿತಾ. ಇಲ್ಲೇನಾಗುತ್ತೆ ಎಫ್ ಯಾವಾಗಲೂ ನಿಮ್ಮ ದರ್ಪಣದಲ್ಲಿ ಏನಾಗಿರುತ್ತೆ ಅಂದರೆ ನೆಗೆಟಿವಲ್ಲೇ ಇರುತ್ತೆ. ಅದೇ ರೀತಿ ಯು ಕೂಡ ಏನಾಗಿರುತ್ತೆ ನೆಗೆಟಿವಲ್ಲಿ ಇರುತ್ತೆ. ವಿ ಏನಾಗಿರುತ್ತೆ ಅಂದರೆ ಸತ್ಯ ಇದ್ದಾಗ ನೆಗೆಟಿವ್ ಇರುತ್ತೆ, ಮಿಥ್ಯ ಇದ್ದಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ಫಾರ್ಮೆಟಲ್ಲಿ ಇರುತ್ತೆ. ಹೌದಾ. ಯಾಕಂದರೆ ಮಿರರ್ ಲೆಫ್ಟ್ ಸೈಡ್ ಇರೋದನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ, ಮಿರರ್ ಈ ಕಡೆ ಸೈಡ್ ಇರೋದನ್ನ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇರೋದು ಯಾವಾಗಲೂ ಮಿತ್ತ ದರ್ಪಣದಲ್ಲಿ ಎಫ್ ಯಾವಾಗಲೂ ಏನಿರುತ್ತೆ ನೆಗೆಟಿವಲ್ಲಿ ಇರುತ್ತೆ ಮಕ್ಕಳೇ. ವಿ ಯಾವಾಗಲೂ ಏನಿರುತ್ತೆ ಡಿಪೆಂಡ್ಸ್ ಆಗುತ್ತೆ. ಸತ್ಯ ಇದ್ದಾಗ ಪಾಸಿಟಿವ್ ಇರುತ್ತೆ, ಮಿಥ್ಯ ಇದೆ ಸತ್ಯ ಇದೆ ನೆಗೆಟಿವ್ ಇರುತ್ತೆ, ಮಿಥ್ಯ ಇದೆ ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಯು ಏನಾಗುತ್ತೆ ಯಾವಾಗಲೂ ನೆಗೆಟಿವ್ ಫಾರ್ಮೆಟಲ್ಲೇ ಇರುತ್ತೆ. ಹೌದಾ. ನೆಕ್ಸ್ಟು ಪೀಣದರ್ಪಣ ಅಂದರೆ ಏನಪ್ಪ, ಪೀಣದರ್ಪಣದಲ್ಲೂ ಸೇಮ್ ಎಫ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಪಾಸಿಟಿವಲ್ಲಿ ಇರುತ್ತೆ, ಯಾಕಂದರೆ ರೈಟ್ ಸೈಡ್ ಆಫ್ ದಿ ಮಿರರ್ ಅಂತ ಹೇಳ್ತೀವಿ. ಅದೇ ರೀತಿ ಯು ಏನಾಗಿರುತ್ತೆ ಅಂದರೆ ಪಾಸಿಟಿವ್ ಆಗಿರುತ್ತೆ, ವಿ ಏನಾಗಿರುತ್ತೆ ಅಂದರೆ ಮಿಥ್ಯ ಅಂತ ಆಗಿರುತ್ತೆ. ಹೌದಲ್ವ ಮಕ್ಕಳೇ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಆಗುತ್ತೆ. ಹೌದಾ ಮಕ್ಕಳೇ. ಹಾಗಾದ್ರೆ ನೋಡ್ಕೊಳ್ಳೋಣ, ನೆಕ್ಸ್ಟ್ ಟಾಪಿಕ್ ನೋಡೋಣ ನಾವು. ಓಕೆ, ಅಲ್ಲೇನು ಮಾಡಿದ್ವಿ, ಪ್ರತಿಫಲನ ನೋಡಿದ್ವಿ. ಇವಾಗ ಬೆಳಕಿನ ವಕ್ರೀಭವನ ನೋಡೋಣ. ಏನದು ವಕ್ರೀಭವನ ಅಂದರೆ, ಬೆಳಕಿನ ವಕ್ರೀಭವನ ಅಂದರೆ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಇಲ್ಲೊಂದು ಫೋಟೋ ಕಾಣಿಸ್ತಾ ಇದೆ ಗೊತ್ತಾ. ಇಲ್ಲಿಂದ ಒಂದು ಬೆಳಕು ಬಂದಾಗ ಇದೇನಾಗುತ್ತೆ ಅಂದರೆ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಬರುತ್ತೆ, ಬಟ್ ಇಲ್ಲೇನಾಗುತ್ತೆ ಚೂರು ಸ್ಟ್ರೇಟಾಗಿದ್ದು ಏನಾಗುತ್ತೆ ಡೊಂಕಾಗಿ ಹೋಗುತ್ತೆ. ಅರ್ಥ ಆಯ್ತಲ್ವಾ. ಇವಾಗ ನೋಡಿ, ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಗ್ಲಾಸ್ದು ಒಂದು ಈಟ್ ಒಡೆದಿದ್ದು ಗ್ಲಾಸ್ ಇರುತ್ತೆ ಗೊತ್ತಾ, ಒಂದಿಷ್ಟು ಏನಾದರೂ ಅಂದರೆ ಇದು ಕಾಫಿ ಕುಡಿಯೋ ಗ್ಲಾಸ್ ಆ ಥರದಲ್ಲ ಮಕ್ಕಳೇ, ವಿಂಡೋ ಹಾಕಿರ್ತೀರ ಗೊತ್ತಾ, ಅದ್ರದ್ದೊಂದು ಇಷ್ಟು ದಪ್ಪದ ಗಾಜಿತ್ತು ಅಂದರೆ ಅದನ್ನ ತೊಗೊಳ್ಳಿ. ಒಂದು ಕಡೆಯಿಂದ ಏನು ಮಾಡಿದ್ರೆ ಲೇಸರ್ ಲೈಟ್ ಬಿಡಿ. ಆಯಿತಾ. ಲೇಸರ್ ಲೈಟ್ ಬಿಟ್ಟಾಗ ಅದು ನೀವು ಸ್ಟ್ರೇಟಾಗಿ ಹಿಂಗೆ ಬಿಟ್ಟು ಒಂದು ಸೈಡಿಂದ ಬಿಡಿ, ಸೈಡಾಗಿ ಬಿಟ್ಟಾಗ ಈ ಕಡೆ ಸ್ಟ್ರೇಟಾಗಿ ಹೋಗಿರಲ್ಲ, ಒಂದು ಚೂರು ಆ ಕಡೆ ಚೇಂಜ್ ಆಗಿರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಅಲ್ಲಿ ವಕ್ರೀಭವನದ ಕ್ರಿಯೆ ಆಗಿರುತ್ತೆ ಅಂತ ಹೇಳ್ತೀವಿ ನಾವು. ಯಾಕಂದರೆ ಅದು ಆ ಮಿರರ್ಗಿರೋಂಥ ಪವರ್ ಅಂತ ಹೇಳ್ತೀವಿ. ಹೌದಾ. ಏನು ಇಲ್ಲೂ ಕೂಡ 2 ನಿಯಮಗಳಿದೆ. ಅಲ್ಲಿ ಹೆಂಗೆ ಪ್ರತಿಫಲನಕ್ಕೆ 2 ನಿಯಮಗಳಿತ್ತಲ್ಲ, ಇಲ್ಲಿ ವಕ್ರೀಭವನಕ್ಕೆ 2 ನಿಯಮಗಳಿದೆ. ಅಕಸ್ಮಾತ್ ಅದನ್ನು ಕೇಳಿಲ್ಲ ಅಂದರೆ ಇದನ್ನು ಕೇಳ್ತಾರೆ. ಮೋಸ್ಟ್ ವಕ್ರೀಭವನನೇ ಕೇಳ್ತಾರೆ ಮಕ್ಕಳೇ, ನೆನಪಲ್ಲಿ ಇಟ್ಕೊಳ್ಳಿ. ಆಯಿತಾ. ಅದಕ್ಕಿಂತ ಜಾಸ್ತಿ ಇದನ್ನೇ ಕೇಳ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ಪ್ರತಿಫಲನ ಕೇಳ್ತಾರೆ, ಯಾಕಂದರೆ ಈಸಿಯಾಗಿದೆ 2. ಓಕೆನಾ. ಇಲ್ಲಿ ಪತನದ ಕಿರಣ, ವಕ್ರೀಭವನದ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ, ಮೇಲ್ಮೈ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಸಮಾನವಾಗಿರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಒನ್ ಏನಂದರೆ ಇಲ್ಲಿದೆಲ್ಲ ಪತನದ ಕಿರಣ ಅಂತ ಹೇಳ್ತೀವಿ. ಅದೇ ರೀತಿ ಲಾಸ್ಟಿಗೆ ಇಲ್ಲೇನು ಪ್ರತಿಫಲನದ ಕಿರಣ ಅಂತ ಹೇಳ್ತೀವಿ. ಅದು ಬಿಟ್ಟು ಮಧ್ಯದಲ್ಲಿ ಇಲ್ಲೇನು ಗಾಳಿ ಮತ್ತು ಗಾಜು ಇದೇನಂತ ಕರಿತೀವಿ ಅಂದರೆ 2 ಮಾಧ್ಯಮ ಅಂತ ಕರಿತೀವಿ. ಹೌದಾ. ಇವಾಗ ಏನಾಗ್ತಿದೆ ಅಂದರೆ ಒಂದು ಲೈಟ್ ಹಾಕಿದಾಗ ನೀವು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗ್ಬೇಕಾದ್ರೆ ಏನಾಗಿರುತ್ತೆ ಸ್ಲೈಟಾಗಿ ಆ ಕಡೆ ಈ ಕಡೆ ಆ್ಯಂಗಲ್ ಚೇಂಜ್ ಆಗಿರುತ್ತೆ. ಹೌದಾ. ಹಾಗಾಗಿ ಆ ಮಾಧ್ಯಮದಲ್ಲಿರುವಂಥ ರೇಖೆ ಅಂದರೆ ಈ ಮಧ್ಯದಲ್ಲಿ ಏನಿದೆಯಲ್ಲ ಈ ರೇಖೆ. ಹೌದಾ. ಒಂದು ನಿಮಿಷ. ಈ ರೇಖೆ 3 ಏನಾಗಿರುತ್ತೆ ಸಮಾನವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಅಲ್ಲೂ ಕೂಡ ನಾ ಏನು ಹೇಳಿದರೆ ಪತನದ ಕಿರಣ ಮತ್ತು ಪ್ರತಿಫಲನದ ಕಿರಣ ಸಮಾನವಾಗಿರುತ್ತಂತೆ. ಮತ್ತು ಮಧ್ಯಕ್ಕೆ ಇದು ಏನಂತ ರೇಖೆ, ಲಂಬ ರೇಖೆ ಅಂತ ಹೇಳಿದ್ವಿ. ಇಲ್ಲೂ ಕೂಡ ಏನಾಗಿರುತ್ತೆ ಅಂದರೆ 3 ಸಮಾನವಾಗಿರುತ್ತೆ ಅಂತ ಬರೀವಿ. ಇದು ಫಸ್ಟ್ ಒನ್. ಹೌದಾ ಮಕ್ಕಳೇ. ಎಷ್ಟು ಈಸಿಯಾಗಿದೆ ನೋಡಿ. ಸೆಕೆಂಡ್ ಒನ್ ಏನದು, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳ ಪತನ ಕೋನದೆ ಸೈನು ಮತ್ತು ವಕ್ರೀಯ ಕೋನದ ಸೈನುಗಳು ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೇಲ್ಸ್ ವಕ್ರೀಭವನ ನಿಯಮ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಇವಾಗ 2 ಮಾಧ್ಯಮ ಇದಾವಲ್ಲ, ಈ ಗಾಳಿ ಮತ್ತು ಗಾಜು 2 ಮಾಧ್ಯಮದಿಂದ ಬರಬೇಕಾದ್ರೆ ಏನಲ್ಲಿ ಒಂದು ಆ್ಯಂಗಲ್ ಚೇಂಜ್ ಆಗುತ್ತಲ್ಲ, ಕೋನ ಚೇಂಜ್ ಆಗುತ್ತಲ್ಲ ಮಕ್ಕಳೇ, ಆ 2ರದ್ದು
ಸ್ಥಿರಾಂಕ ಏನಾಗಿರುತ್ತೆ ಅಂತಂದರೆ ರೇಷಿಯೋ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಅನುಪಾತ ಪ್ರಮಾಣದಲ್ಲಿ ಇರುತ್ತೆ. ಹೇಗೆ 1:2 ಅಂತ ಇರುತ್ತೆ, ಇಲ್ಲ 2:1 ಈ ಥರದ್ದು ಏನೋ ಒಂದು ಪ್ರಮಾಣದಲ್ಲಿ ಇರುತ್ತೆ. 1:1 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ, ಅದು 1.4 ಏನೋ ಸಮಥಿಂಗಲ್ಲಿ ಬರುತ್ತೆ. ಅಂದರೆ ಗಾಳಿ ಮತ್ತು ಗಾಜಿಗೆ ಹೇಳ್ತಾ ಇದ್ದೀನಿ, ಬೇರೆದಕ್ಕೆಲ್ಲ. ಪ್ರತಿಯೊಂದಕ್ಕೂ ಏನಾಗುತ್ತೆ ಅಂದರೆ ಚೇಂಜ್ ಆಗ್ತಾನೆ ಇರುತ್ತೆ ಮಕ್ಕಳೇ. ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದರೆ ಇದನ್ನು ಅಂದರೆ ಸ್ನೇಲ್ಸ್ ಥಿಯರಮ್ ಕೇಳಬೇಕಾದ್ರೆ ಆ ವಸ್ತುಗಳನ್ನು ಕೊಟ್ಟು ಈ ಫಾರ್ಮುಲಾನ ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಆನ್ಸರ್ ಸಿಕ್ಬಿಟ್ಟಿರುತ್ತೆ. ಇಲ್ಲಿ ನೋಡಿ, sin r ಬೈ sin i ಬೈ sin r ಅಂತ ಹೇಳ್ತೀವಿ. ಅದು ಯಾವಾಗಲೂ ಏನಾಗಿರುತ್ತೆ, ಅನುಪಾತದ ರೂಪದಲ್ಲೇ ಇರುತ್ತೆ ಅಂತ ಹೇಳ್ತೀವಿ. ಹೌದಾ? ಐ ಅಂದ್ರೂ ಪತನದ ಕೋನ, ಆರ್ ಅಂದರೆ ವಕ್ರೀಭವನದ ಕೋನ ಅಂತ ಹೇಳ್ತೀವಿ ನಾವು. ಹೌದಲ್ವ ಮಕ್ಕಳೇ? ಅಲ್ಲೂ ಕೂಡ ಸೇಮ್ ಹಾಗೆ ತೊಗೊಂಡಿದ್ರಲ್ವಾ? ಪತನದ ಕೋನ ಮತ್ತೆ ಏನಂತ ಹೇಳಿದ್ರಿ ನೀವು, ಪ್ರತಿಫಲನದ ಕೋನ ಅಂತ ಹೇಳಿದ್ರಿ. ಇಲ್ಲಿ ವಕ್ರೀಭವನದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ಅದಕ್ಕೆ ವಕ್ರೀಭವನದ ಕೋನ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಹೌದು, ವಕ್ರೀಭವನದ ಸೂಚ್ಯಾಂಕ ಅಂತ ಹೇಳ್ತೀವಿ. ಏನದು? ನೀಡಿರುವ 2 ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾಗುವ ಪ್ರಮಾಣದ ವಕ್ರೀಭವನದ ಸೂಚ್ಯಾಂಕ ಅಂತ ಹೇಳ್ತೀವಿ. ನಾ ಹೇಳಿದ್ನಲ್ಲ, ಒಂಚೂರು ಲೈಟಾಗಿ ಚೇಂಜ್ ಆಗುತ್ತೆ. ನೀವು ಹೊರಗಡೆಯಿಂದ ಹಿಂಗೆ ಕಳಿಸಿದಾಗ ಒಂಚೂರು ಈ ಕಡೆ ಏನಾಗಿರುತ್ತೆ, ಸ್ಲೈಟಾಗಿ ಚೇಂಜ್ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ವಕ್ರೀಭವನದ ಸೂಚ್ಯಾಂಕ ಅಂತ ಕರಿತೀವಿ. ಹೌದಾ ಮಕ್ಕಳೇ? ಅದನ್ನು ಹೆಂಗೆ ನಾವು ಕಂಡುಹಿಡಿಬೇಕು ಅಂತಂದರೆ, ಸಾರಿ ಮಕ್ಕಳೇ, N21 ಅಂತ ಹೇಳ್ತೀವಿ. ಹೌದಾ? ಅವಾಗ ಏನಾಗುತ್ತೆ, ಮಾಧ್ಯಮ 1ರಲ್ಲಿ ಬೆಳಕಿನ ವೇಗ. ಫಸ್ಟ್ ಏನು ಮಾಡ್ತೀವಿ, ಮಾಧ್ಯಮ 1 ಅಂದರೆ ಇಲ್ಲಿ ಗಾಳಿ ಅಂತ, ಗಾಳಿ ಮಾಧ್ಯಮದಿಂದ ಸೆಕೆಂಡ್ ಡಿವೈಡೆಡ್ ಬೈ ಮಾಧ್ಯಮ 2ರಲ್ಲಿನ ಬೆಳಕಿನ ವೇಗ. ಎರಡರದ್ದು ವೇಗನ ಕಂಡು ಹಿಡಿದು ಅಂದರೆ ತೊಗೊಂಡು ಆಮೇಲೆ ಏನು ಮಾಡ್ತೀವಿ ಅಂತಂದರೆ ಅದನ್ನು V1 ಮತ್ತು V2 ಅಂತ ತೊಗೊಂಡಿರ್ತೀವಿ. ವಿ ಅಂದರೆ ಇಲ್ಲಿ ಏನು ಮಾಡಿ, ಸಿನ ನಾವು ಹೆಂಗೆ ಅಲ್ಲಿ ಬೆಳಕಿನ ವೇಗ ಅಂತ ತೊಗೊಂಡಿದ್ವಿ, ವಿನ ಏನು ಮಾಡ್ತಾರೆ, ವೇಗದ ಅಂದರೆ ಬೆಳಕಿನ ವೇಗಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸೂಚ್ಯಾಂಕವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಹೌದಾ? ಅವಾಗ ಏನಾಗುತ್ತೆ, V1 ಡಿವೈಡೆಡ್ ಬೈ V2 ಅಂತ ಆಗುತ್ತೆ ಮಕ್ಕಳೇ. ಸೇಮ್ ಇಲ್ಲಿ ನೋಡಿ, ಬೆಳಕಿನಲ್ಲಿ ಅಕಸ್ಮಾತ್ ಇದೇನಾದರೂ ಈ ಕಡೆಯಿಂದ ಬರ್ತಾ ಇದೆ, ಅಕಸ್ಮಾತ್ ರೇಖೆ ಏನಾದರೂ ಈ ಕಡೆಯಿಂದ ಹೋಗ್ತಾ ಇತ್ತು ಅಂದರೆ ಅವಾಗ ಏನಾಗುತ್ತೆ, N12 ಅಂತ ಆಗುತ್ತೆ. ಹೌದಾ? N12 ಅಂತ ಆದಾಗ ಏನಾಗುತ್ತೆ, ಮಾಧ್ಯಮ 2ರಲ್ಲಿನ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮ 1ರಲ್ಲಿರುವ ಬೆಳಕಿನ ವೇಗ ಅಂತ ತಗೋತೀವಿ. ಅವಾಗ ಏನಾಗುತ್ತೆ, V2 ಡಿವೈಡೆಡ್ ಬೈ V1 ಅಂತ ಆಗುತ್ತೆ. ಹೌದಲ್ವ ಮಕ್ಕಳೇ? ಯಾವ ಕಡೆಯಿಂದ ರೇಖೆ ಬಂದಿರುತ್ತೆ ಮತ್ತು ಯಾವ ಕಡೆಯಿಂದ ಅದು ಏನಾಗಿರುತ್ತೆ, ಪಾಸಾಗಿ ಹೋಗಿರುತ್ತೆ, ಅದ್ರ ಮೇಲೆ ಏನಾಗಿರುತ್ತೆ ಅಂದರೆ ಈ ಸೂತ್ರ ನಿಂತಿರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, M ಅಂತ ಹೇಳ್ತೀವಿ ನಾವು. ಹೌದಾ? VM ಅಂತ ಹೇಳ್ತೀವಿ. ಅಲ್ಲೇನಾಗುತ್ತೆ, ಗಾಳಿಯಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮದಲ್ಲಿನ ಬೆಳಕಿನ ವೇಗ ಅಂತ ಹೇಳ್ತೀವಿ. ಆಬ್ವಿಯಸ್ ನಿಮಗೆ ಗೊತ್ತು ಮಕ್ಕಳೇ, ಏನು ಅಂತಂದರೆ ಗಾಳಿಯಲ್ಲಿನ ಬೆಳಕಿನ ವೇಗಕ್ಕೆ ನಾನು ಏನಂತ ಹೇಳಿದ್ದೆ ನಿಮ್ಗೆ ಅವಾಗಲೇ, ಸಿ ಅಂತ ತೋರಿಸಿದ್ನಲ್ಲ ಫಸ್ಟ್ ಸ್ಲೈಡಲ್ಲಿ ಹಾಕಿದ್ದೆ ನಾನು. ಬೆಳಕಿನ ವೇಗ C = 3 × 10⁸ m/s ಅಂತ ಹೇಳಿದೆ. ಇದು ಚೇಂಜ್ ಆಗೋಕ್ಕೆ ಚಾನ್ಸೇ ಇಲ್ಲ ಮೇಲೆದು, ಬಟ್ ಕೆಳಗಡೆದು ಏನಾಗುತ್ತೆ, ಚೇಂಜ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಯಾಕಂದರೆ ಗಾಜಿನಲ್ಲಿ ಹೋದಾಗ ಒಂದು ಸ್ಟೇಟ್ ಇರುತ್ತೆ, ನೀರಲ್ಲಿ ಹೋದಾಗ ಒಂದಿರುತ್ತೆ, ಅಕಸ್ಮಾತ್ ಯಾವುದಾದ್ರೂ ಒಂದು ಬೇರೆ ವಸ್ತು ಯಾವುದಾದ್ರೂ ಇತ್ತು, ಇನ್ನೊಂದು ಯಾವುದೋ ಮಿರರ್ ಇತ್ತು, ಅದರಲ್ಲಿ ಹೋಗ್ಬೇಕಾದ್ರೆ ಬೇರೆ ಇರುತ್ತೆ. ಪ್ರತಿಯೊಂದರಲ್ಲೂ ಇದೇನಾಗುತ್ತೆ ಅಂದರೆ ಮಾಧ್ಯಮ ಚೇಂಜ್ ಆಗುತ್ತೆ. ಬಟ್ ಗಾಳಿಯ ವೇಗ ಚೇಂಜ್ ಆಗೋಕ್ಕೆ ಚಾನ್ಸೇ ಇಲ್ಲ. ಗಾಳಿಯಲ್ಲಿ ಬೆಳಕಿನ ವೇಗ ಚೇಂಜ್ ಆಗೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಬೆಳಕಿನ ವೇಗನ ನಾವು ಯಾವಾಗಲೂ ಏನು ಮಾಡ್ತೀವಿ, ಸಿ ಅಂತ ತೊಗೊಂಡ್ರೆ ಇದನ್ನ ಏನು ಮಾಡ್ತೀವಿ, ವಿ ಅಂತ ತೊಗೋತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಇಲ್ಲೂ ಸೇಮ್ ಏನಂದರೆ, ಇವಾಗ ನಾನು ಏನು ಹೇಳಿದೆ, ನಾರ್ಮಲ್ ಒಂದು ಗ್ಲಾಸ್ ಬಾರ್ನ ತೊಗೊಂಡು ಮಾತಾಡಿದೆ. ಬಟ್ ಇದರಲ್ಲೂ ಏನಾಗುತ್ತೆ, ಗೋಳಿಯ ಆಕಾರದಲ್ಲಿ ಅಂದರೆ ಗೋಳಿಯ ಮುಸುರಿಯಲ್ಲಿ ವಕ್ರೀಭವನ, ಅಕಸ್ಮಾತ್ ಗೋಲಾಕಾರದಲ್ಲಿ ಬೇರೆ ಬೇರೆ ಆಕಾರದಲ್ಲಿ ಇತ್ತಾನೆ, ಅದನ್ನು ಹೆಂಗೆ ತೊಗೊತೀವಿ ಅಂತ ಹೇಳ್ತೀವಿ. ಇದನ್ನು ಪೀಣ ಮಸೂರದಿ ಅಂತಂದರೆ ಇದನ್ನು ನಿಮ್ನ ಮಸೂರದಿ ಅಂತ ಕರೀತಾರೆ. ಹೆಂಗೆ ಇದನ್ನು ನಾವೇನಂತ ಕರಿತೀವಿ, ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಮಸೂರ ಅಂತಂದರೆ ಲೆನ್ಸ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ, ಕಾನ್ಕೇವ್ ಅಂತ ಕರಿತೀವಿ. ನಿಮ್ಗೆ ಅವಾಗಲೇ ಹೇಳಿದೆ, ಕಾನ್ವೆಕ್ಸ್ ಅಂದರೆ ಏನಾಗಿರುತ್ತೆ, ಹುಬ್ಬು ಇರುತ್ತೆ ಅಂತ ಹೇಳಿದೆ. ಹೌದಲ್ವಾ? ಅದೇ ರೀತಿ ಇದೇನಾಗಿರುತ್ತೆ, ತೆಗ್ಗಾಗಿರುತ್ತೆ ಅಂತ ಹೇಳಿದೆ. ಎರಡು ಕಡೆ ಏನಾಗಿದೆ, ತೆಗ್ಗಾಗಿದೆ. ಹೌದಲ್ವಾ? ಸೇಮ್ ಇದೇನಾಗುತ್ತೆ, ಕಾನ್ವೆಕ್ಸ್ ಲೆನ್ಸ್ ಆದರೆ ಇದು ಕಾನ್ಕೇವ್ ಲೆನ್ಸ್ ಅಂತ ಆಗುತ್ತೆ ಮಕ್ಕಳೇ. ಅಲ್ಲಿ ಜಾಸ್ತಿ ಮಿರರಲ್ಲಿ ಏನಾಗಿತ್ತು ಅಂದರೆ ಕಾನ್ಕೇವ್ ಒತ್ತು ಕೊಡ್ತಿದ್ವಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ಗೆ ಏನು ಮಾಡ್ತೀವಿ, ಒತ್ತು ಕೊಡ್ತೀವಿ. ಹೌದಾ? ಯಾಕಂದರೆ ಇದರಿಂದನೇ ಏನಾಗುತ್ತೆ, ಇಮೇಜ್ ಫಾರ್ಮೇಷನ್ ಜಾಸ್ತಿ ಇರುತ್ತೆ. ನೋಡೋಣ ಹಾಗಿದ್ರೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಅದೇ ರೀತಿ ಸೇಮ್ ಅಲ್ಲಿ ಏನು ಕಲ್ತ್ರಲ್ಲ ನೀವು, ಮಿರರಲ್ಲಿ ಏನೇನು ಕಲ್ತ್ರಿಯಲ್ಲ ಅಂದರೆ ದರ್ಪಣದಲ್ಲಿ ಏನೇನು ಕಲ್ತಿದ್ರೆ ಅದೇ ರೀತಿ ಮಸೂರದಲ್ಲೂ ಇರುತ್ತೆ. ಆಯಿತಾ? ಎಲ್ಲ ಸೇಮ್. ಅಕಸ್ಮಾತ್ ಒಂದು ಯಾವುದಾದ್ರೂ ವಸ್ತುನ ಇಷ್ಟು ದೂರದಲ್ಲಿಟ್ಟಾಗ ಎಲ್ಲಿ ಬಂದು ನಿಮಗೆ ವಸ್ತುಗಳು ಸಿಗುತ್ತೆ ಅಂತ ನೋಡಿದ್ದಾರೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಅಲ್ಲೇನಾಗ್ತಿತ್ತು ಅಂದರೆ ಅಕಸ್ಮಾತ್ ಈ ಕಡೆ ನೀವು ಒಂದು ಲೈಟನ್ನು ಕಳಿಸಿದೆ ಅಂದರೆ ನಿನ್ಗೆ ಆ ಕಡೆನೇ ಸಿಗ್ತಿತ್ತು. ಬಟ್ ಇಲ್ಲೇನಾಗುತ್ತೆ, ಲೆನ್ಸಲ್ಲಿ ಎರಡೂ ಕಡೆನೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹೌದಾ? ಆವಾಗ ಏನಾಗುತ್ತೆ, ಈ ಕಡೆಯಿಂದ ಕಳಿಸಿದ್ದು ಈ ಕಡೆ ಹಾದು ಹೋಗಿ ಆ ಕಡೆ ಏನಾಗುತ್ತೆ, ಪಾಸಾಗಿ ಬಂದಿರುತ್ತೆ. ಹೌದಾ? ಈ ಕಡೆ ಯಾವುದಾದ್ರೂ ಒಂದು ಆನ್ಸರ್ಸ್ ಅಂದರೆ ಲೈಕ್ ನೀವು ಏನಾದರೂ ಒಂದು ವಸ್ತುನಿಟ್ಟರೆ ಅದ್ರದ್ದು ರಿಫ್ಲೆಕ್ಷನ್ ಯಾವಾಗಲೂ ಏನಾಗುತ್ತೆ,
ಇನ್ನೊಂದು ಭಾಗದಲ್ಲಿ ಕಾಣಿಸ್ತಾ ಇರುತ್ತೆ. ಹೌದಲ್ವಾ ಮಕ್ಕಳೇ? ನೋಡಿ ಇಲ್ಲಿ ಹಾಗಾದರೆ ಅಕಸ್ಮಾತ್ ಇಲ್ಲಿ ಸಿ ಮತ್ತು ಎಫ್ ಅಂತ ತೊಗೊಂಡಿಲ್ಲ, ಅವರು F1 ಮತ್ತು F2 ಅಂತ ತೊಗೊಂಡಿದ್ದಾರೆ. ಹೌದಾ? ಅವರು ಹೆಂಗೆ ತೊಗೋತಾರೆ, ಇದು F1 ಆದರೆ ಇದು ಏನಾಗುತ್ತೆ 2 ಟೈಮ್ಸ್ ಆಫ್ F1 ಅಂತ ಹೇಳ್ತೀವಿ, ಅದ್ರ ಡಬಲ್ ದೂರ. ಹೌದಾ? ಅದ್ರ ಹಿಂದೆ ಇಟ್ಟಾಗ ಎಲ್ಲಿ ಬರುತ್ತೆ ಅದು 2F ಮತ್ತು F ಜಾಗದ ಮಧ್ಯದಲ್ಲಿ ಬಂದು ಏನಾಗುತ್ತೆ ಅಂದರೆ ಒಂದು ನಿಮಗೆ ಚಿತ್ರ ಸಿಗುತ್ತೆ. ಹೌದಾ? ಅದೇ ರೀತಿ ಏನಾಗುತ್ತೆ, ಅಕಸ್ಮಾತ್ ನಾನು 2F ಮೇಲೆ ಒಂದು ವಸ್ತುನ ಇಟ್ಟಿದ್ದೆ ಅಂದರೆ ಅದ್ರ ಪ್ರತಿಬಿಂಬ ಎಲ್ಲಿ ಬಂದು ಕಾಣಿಸುತ್ತೆ ನಿಮಗೆ, ಕರೆಕ್ಟ್ 2F ಕೆಳಗಡೆನೇ ಸಾಗುತ್ತೆ. ಬಟ್ ಏನಾಗುತ್ತೆ, ಉಲ್ಟಾ ಇರುತ್ತೆ. ಹೌದಲ್ಲ ಮಕ್ಕಳೇ? ಅದೇ ರೀತಿ ಸೇಮ್ 2F ಮತ್ತು F1 ಮತ್ತು F1 ಮಧ್ಯದಲ್ಲಿಟ್ಟಾಗ ಏನಾಗುತ್ತೆ ಅಂತಂದರೆ ಇಲ್ಲಿ 2F2 2F1 ಏನಿದೆಯಲ್ಲ ಅದು ಹಿಂದೆ ಹೋಗಿ ಏನಾಗುತ್ತೆ ಅಂದರೆ ನಿಮಗೆ ಸಿಗುತ್ತೆ. ಹೌದಾ? ಅದೇ ರೀತಿ ಕರೆಕ್ಟನೇ F1 ಮೇಲೆ ಇಟ್ಟಾಗ ಎಲ್ಲೋ ಒಂದು ಅನಂತದಲ್ಲಿ ಏನಾಗುತ್ತೆ ಅಂದರೆ ಹೋಗಿ ಸಿಗುತ್ತೆ, ಬಟ್ ಎಲ್ಲೋ ಒಂದು ಕಡೆ ಫಾರ್ಮೇಷನ್ ಆಗಿರುತ್ತೆ, ದೂರದಲ್ಲಿ ಹೋಗಿ ಫಾರ್ಮೇಷನ್ ಆಗುತ್ತೆ. ಸೇಮ್ ಅಕಸ್ಮಾತ್ F1ಕ್ಕಿಂತ ಮುಂದೆ F1 ಮತ್ತು ಇಲ್ಲಿ P ಅಂತ ಇರುತ್ತೆ, P ಎರಡರದ್ದು ಮಧ್ಯದಲ್ಲಿ ಇಟ್ಟೆ ಅಂತಂದರೆ ಅದು ಸಿಗೋಕ್ಕೆ ಚಾನ್ಸ್ ಇಲ್ಲ. ಅದನ್ನು ನಾವೇನಂತ ಕರಿತೀವಿ, ಮಿತ್ವ ಅಂತ ಕರಿತೀವಿ. ಎಲ್ಲ ಏನಂತ ಕರಿತೀವಿ, ನಾವು ಸತ್ಯ ಅಂತ ಕರಿತೀವಿ. ಬಟ್ ಇದು ಒಂದು ಏನಾಗುತ್ತೆ, ಮಿತ್ವ ಅಂತ ಆಗುತ್ತೆ. ಸೇಮ್ ನೀವು ಕಾನ್ಕೇವ್ ಮಿರರಲ್ಲಿ ಏನು ನೋಡಿದ್ರಲ್ಲ ಅದೇ ರೀತಿ ಮಕ್ಕಳೇ. ಬಟ್ ಇಲ್ಲೇನು ಚೂರು ವೇರಿಯೇಷನ್, ನೀವು ಅಲ್ಲಿ ಹಾಕೋದೆಲ್ಲ ಏನಿರುತ್ತೆ ಒಂದೇ ರೇಖೆ, ಈ ಕಡೆ ರೇಖೆಯಿಂದ ಬಂದು ಈ ಕಡೆನೇ ಸಿಗ್ತಾ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿಂದ ಹೋಗಿದ್ದ ರೇಖೆ ಈ ಕಡೆ ಬಂದು ಏನಾಗುತ್ತೆ ಅಂದರೆ ನಿಮ್ಗೆ ಎಲ್ಲಾದ್ರದ್ದು ಪ್ರತಿಬಿಂಬಗಳು ಸಿಗ್ತಾವೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಸೇಮ್. ಬಟ್ ಇಲ್ಲೇನಾಗುತ್ತೆ ನೋಡಿ, ಪೀಣ ಮಸೂರದಲ್ಲಿ ಏನಾಗುತ್ತೆ ಅಂತಂದರೆ ಏನದು ಒಂದು ನಿಮಿಷ, ನಿಮ್ನ ಮಸೂರದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಹೆಂಗೆ ನೀವು ಪೀಣ ದರ್ಪಣನ ಅಷ್ಟು ಜಾಸ್ತಿ ಕನ್ಸಿಡರ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಇಲ್ಲೂ ಹಾಗೆ ನಿಮ್ನ ದರ್ಪಣದ ಅಷ್ಟು ಅವಶ್ಯಕತೆ ಇರಲ್ಲ. ಯಾಕಂತಂದರೆ ಕಳಿಸಿದ ಎಲ್ಲ ರೇಖೆಗಳೇನಾಗುತ್ತೆ ರಿಫ್ಲೆಕ್ಟ್ ಆಗಿ ಹೊರಗಡೆನೇ ಹೋಗ್ತಾ ಇರುತ್ತೆ. ಹೌದಾ? ಇಲ್ಲಿ ಕಳಿಸಿದ್ರೆ ಹೊರಗೆ ಹೋಯ್ತು, ಇಲ್ಲಿ ಕಳಿಸಿದ್ರೆ ಎಲ್ಲ ಹೊರಗಡೆ ಹೋದಾಗ ಆಬ್ವಿಯಸ್ ಆಗಿ ಏನಾಗುತ್ತೆ, ಯಾವುದೇ ರೀತಿ ಪ್ರತಿಬಿಂಬನ ಅದಕ್ಕೆ ಗುರ್ತು ಮಾಡೋಕ್ಕಾಗಲ್ಲ ಅಥವಾ ಫಾರ್ಮ್ ಮಾಡೋಕ್ಕಾಗಲ್ಲ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ, ಸೊ ಇಲ್ಲೇನಾಗುತ್ತೆ, ನಿಮ್ಮ ಮಸೂರಿಗಳು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಪೀಣ ಮಸೂರುಗಳು ಏನಾಗುತ್ತೆ ಅಂದರೆ ತುಂಬಾ ಇಂಪಾರ್ಟೆಂಟ್. ಅಂದರೆ ಕಾನ್ವೆಕ್ಸ್ ಲೆನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವ ಮಕ್ಕಳೇ? ಯಾವುದೇ ಕಾರಣಕ್ಕೆ ಏನು ಮಾಡಬೇಡಿ, ಮರೆಯೋಕ್ಕೆ ಹೋಗಬೇಡಿ. ಓಕೆನಾ? ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಇಲ್ಲೂ ಸೇಮ್ ವಸ್ತುವಿನ ದೂರ, ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಯಾವ ರೀತಿ ಗಾತ್ರದಲ್ಲಿರುತ್ತೆ, ಮತ್ತು ಪ್ರತಿಬಿಂಬದ ಸ್ವಭಾವ ಸತ್ಯನೋ ಮಿಥ್ಯನೋ ಅಥವಾ ಉಲ್ಟಾ ಇರುತ್ತೋ ಸೀದಾ ಇರುತ್ತೋ ಅದನ್ನೆಲ್ಲ ಬರಿಬೇಕು. ಸೇಮ್ ಇದು ಕೂಡ ನಾನು ನಿಮ್ಗೆ ಹೇಳಿದ್ನಲ್ಲ ಮಕ್ಕಳೇ, ಅಕಸ್ಮಾತಾಗಿ ನಿಮಗೆ ದರ್ಪಣದಲ್ಲಿ ಕೇಳಲಿಲ್ಲ ಅಂದರೆ ಇಲ್ಲಂತೂ ಕೇಳ್ತಾರೆ. ಮೋಸ್ಟ್ ದರ್ಪಣದಲ್ಲಿ ಕೇಳೋದೇ ಇಲ್ಲಿ ಮಸೂರದಲ್ಲೇ ಕೇಳ್ತಾರೆ. ಅಂದರೆ ಆ 5 ಏನು ಚಿತ್ರಗಳಿತ್ತಲ್ಲ 6 ಚಿತ್ರ ಇತ್ತಲ್ಲ 6 ಚಿತ್ರನ ಹಾಕಿ ಈ ಟೇಬಲ್ನ ಹಾಕಿ ಬರಿಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ ಮಕ್ಕಳೇ. ಅರ್ಥ ಆಯ್ತಲ್ಲ? ಆದಷ್ಟು ಏನು ಮಾಡಿ ಅಂತಂದರೆ ಇದನ್ನು ಅರ್ಥ ಮಾಡ್ಕೊಂಡು ಏನು ಮಾಡಿ ಅಂದರೆ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವ? ಅಕಸ್ಮಾತ್ ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದರೆ ಬರೀ ನೀವು ಹೆಂಗೆ ಅದು ಫಾರ್ಮೇಷನ್ ಆಗುತ್ತೆ ಅಂತ ನಾನೇ ಒಂದ್ಸತಿ ಬೇಕಿದ್ರೆ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ, ಡೆಫಿನೆಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ನೋಡಿ, ಮಸೂರದ ಸೂತ್ರ ಮತ್ತು ವರ್ಧನೆ ಅಂತ ಹೇಳ್ತೀವಿ. ಸೇಮ್ ಇಲ್ಲೂ ಕೂಡ ಒಂದು ಸೂತ್ರ ಬರುತ್ತೆ. ಅಲ್ಲಿ ದರ್ಪಣದ ಸೂತ್ರ ಇತ್ತಲ್ಲ, ಇಲ್ಲೂ ಕೂಡ ಹಾಗೆ ಇತ್ತು. ಅಲ್ಲಿ 1/v + 1/u = 1/f ಅಂತ ಇತ್ತು. ಬಟ್ ಇಲ್ಲೇನಾಗುತ್ತೆ 1/v - 1/u = 1/f ಅಂತ ಆಗುತ್ತೆ. ಅಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಆಗುತ್ತೆ ಮಕ್ಕಳೇ. ಹೌದಾ? ಅದೇ ರೀತಿ ನೆಕ್ಸ್ಟು ವರ್ಧನೆ ಕೂಡ ಸೇಮ್ ಏನು ಬಂತು, h' ಅಂತ ಬಂತು. ಇಲ್ಲಿ u/v ಅಂತ ಬರುತ್ತೆ, ಅಲ್ಲಿ -v/u ಅಂತ ಬರ್ತಾ ಇತ್ತು. ಹೌದಲ್ಲ? ಅಲ್ಲಿ ಮೈನಸ್ ಬಂದಲ್ಲಿ ಇಲ್ಲಿ ಪ್ಲಸ್ ಬರುತ್ತೆ, ಪ್ಲಸ್ ಬಂದಲ್ಲಿ ಮೈನಸ್ ಬರುತ್ತೆ. ಯಾಕಂದರೆ ಇಲ್ಲಿ 2 ದರ್ಪಣಗಳನ್ನ ಕೂಡಿಸಿದಾಗ ಏನಾಗುತ್ತೆ, ಒಂದು ಮಸೂರಿಯ ಪರಿವರ್ತನೆ ಆಗುತ್ತೆ. ಅಲ್ಲೇನಾಗುತ್ತೆ, ಒಂದೇ ಒಂದು ವಸ್ತು ಇರುತ್ತೆ. ಅದಕ್ಕೆ ಏನಾಗಲ್ಲ ಅಂತಂದರೆ ಅಲ್ಲಿರೋ ವ್ಯಾಲ್ಯೂಸು ಇಲ್ಲಿರೋ ವ್ಯಾಲ್ಯೂಸು ಅಪೋಸಿಟಲ್ಲಿ ಡೈರೆಕ್ಷನಲ್ಲಿ ಇರುತ್ತೆ. ಇಲ್ಲಿ 2 ಮಸೂರನ್ನ ಕೂಡಿಸಿದಾಗ 2 ದರ್ಪಣಗಳನ್ನು ಕೂಡಿಸಿದಾಗ ಒಂದು ಮಸೂರಾಗಿ ಏನಾಗುತ್ತೆ ಅಂದರೆ ಕನ್ವರ್ಟ್ ಆಗುತ್ತೆ, ಅಂದರೆ ಲೆನ್ಸಾಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ, ಇದಿಷ್ಟು ಕಾನ್ಸೆಪ್ಟು ಮೇ ಬಿ ಇದರಲ್ಲಿ ಬರೋ ಚಾನ್ಸಸ್ ಇರೋದು ನಾನು ಹೇಳಿದ್ದೀನಿ. ಏನಂದರೆ ಒಂದು ನಿಯಮಗಳನ್ನು ಕೇಳ್ತಾರೆ, ರೂಲ್ಸ್ ಏನಿತ್ತಲ್ಲ ಅದು ಕೇಳ್ತಾರೆ. ಅದು ಪ್ರತಿಫಲನದಲ್ಲಾಗಿರ್ಬೋದು ಇಲ್ಲ ವಕ್ರೀಭವನದಲ್ಲಾಗಿರ್ಬೋದು, ಎರಡರಲ್ಲಿ ಒಂದು ಕೇಳ್ತಾರೆ 2 ಮಾರ್ಕ್ಸಿಗೆ. ಅದನ್ನು ಬಿಟ್ಟರೆ ಮಕ್ಕಳೇ, ನಾ ಹೇಳಿದ್ನಲ್ಲ 6 ಪಿಕ್ಚರ್ಸ್ ಏನಿತ್ತಲ್ಲ, ಅಂದರೆ ಒಂದು ವಸ್ತುನ ಎಲ್ಲಿಟ್ಟಾಗ ನಿಮ್ಗೆ ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ ಅನ್ನೋದು, ಅದರಲ್ಲಿ ಒಂದು ಮಿರರ್ ದರ್ಪಣದಲ್ಲಾದರೂ ಕೇಳ್ತಾರೆ, ಇನ್ನೊಂದು ಲೆನ್ಸಲ್ಲಾದರೂ ಕೇಳ್ತಾರೆ. 2ರಲ್ಲಿ ಒಂದು ಪಕ್ಕ ಕೇಳ್ತಾರೆ. ಅದನ್ನು ಬಿಟ್ಟರೆ ನಾ ಇನ್ನೊಂದು ಹೇಳಿಲ್ಲ ಅನಿಸುತ್ತೆ ನಿಮ್ಗೆ ಟಾಪಿಕ್ಕು, ಏನಂದರೆ ಮತ್ತೆ ಪ್ರಾಬ್ಲಮ್ಸ್ ಬರುತ್ತೆ ಮಕ್ಕಳೇ. ಈ ಫಾರ್ಮುಲಾ ಆಗಿರ್ಬೋದು ಇಲ್ಲ ಆ ಫಾರ್ಮುಲಾ, 2 ಫಾರ್ಮುಲಾದಲ್ಲೂ ಪಕ್ಕ ಈ ಫಾರ್ಮುಲಾ ಮೇಲಾದರೂ ಆಯಿತು ಆ ಫಾರ್ಮುಲಾ ಮೇಲಾದರೂ ಆಯಿತು ಏನಾದರೂ ಪಕ್ಕ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬಿಡಿ. ಎಲೆಕ್ಟ್ರಿಸಿಟಿ ಮತ್ತು ಈ ಚಾಪ್ಟರಿಂದನೇ ಮೋಸ್ಟ್ ಕ್ವಶನ್ಸ್ ಬರೋಕ್ಕೆ ಚಾನ್ಸಸ್ ಇರೋದು, ಅಂದರೆ ಪ್ರಾಬ್ಲಮ್ ಕ್ವಶನ್ಸ್. ಆಯಿತಾ?
ಅದನ್ನು ಬಿಟ್ಟು ಸೈನ್ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ ಆ ಒಂದು ಟಾಪಿಕ್ ಬಿಟ್ಟಿದ್ದೀನಿ. ಜಸ್ಟ್ ಓದ್ಕೊಂಡ್ರೆ ಅರ್ಥ ಆಗುತ್ತೆ ಮಕ್ಕಳೇ, ಓದ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಂಗೆ ಟಾಪಿಕ್ ಅರ್ಥ ಆಗಿಲ್ಲ ಇನ್ನೊಂದು ಸತಿ ಹೇಳಿ ಅಂದರೆ ಯಾವ್ದಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಪ್ರಿಪ್ರೇಟ್ರಿ ಈ ಸದ್ಯಕ್ಕೆ ಈ ಪಾಠ ನಿಮ್ಗೆ ಎಷ್ಟು ಅರ್ಥ ಆಗಬೇಕಾಯ್ತು ಅಷ್ಟು ಅರ್ಥ ಮಾಡಿಸಿದ್ದೀನಿ. ಲಾಸ್ಟ್ ಒಂದು ಕಾನ್ಸೆಪ್ಟ್ ಉಳಿದಿದೆ ಮಕ್ಕಳು, ಅದೇನು ಅಂದರೆ ಮಸೂರದ ಸಾಮರ್ಥ್ಯ ಅಂತ ಹೇಳ್ತೀವಿ ನಾವು. ಇದ್ರದ್ದು ಏನಂತ ಪವರ್ ಆಫ್ ಲೆನ್ಸ್ ಅಂತ ಹೇಳ್ತೀವಿ. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 1/f ಅಂತ ಹೇಳ್ತೀವಿ. ನಿಮ್ಮ ಮಸೂರದ ಸೂತ್ರ ಏನು ಬಂದಿರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ ಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ 1/fನ ಏನು ಮಾಡ್ತೀವಿ ಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರದ್ದು ಏಕಮಾನ ಅಂದರೆ SI ಮಾನನ ಏನಂತ ಬರ್ತೀವಿ ಡಿ ಅಂತ ತೊಗೋತೀವಿ ಆಯಿತಾ. ಅಕಸ್ಮಾತ್ ಒಂದು ಡಿ ಅಂದರೆ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ 1 ಮೀಟರ್ ಪರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ 1 ಮೀಟರ್ ಪರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ, ಇಷ್ಟಿಗೆ ನಿಮ್ಮ ಕಾನ್ಸೆಪ್ಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಜಸ್ಟ್ ಒಂದು ಶಾರ್ಟ್ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ಅಕಸ್ಮಾತ್ ಇದಕ್ಕಿಂತ ಕ್ಲಿಯರಾಗಿ ಬೇಕಾಗಿತ್ತು ಅಂದರೆ ಹೇಳಿ ಮಕ್ಕಳೇ. ನಿಮ್ಮ ಪ್ರಿಪ್ರೇಟ್ರಿ ಆದಮೇಲೆ ಡೆಫಿನೆಟಾಗಿ ಈ ವಿಡಿಯೋ ಮತ್ತೆ ಲೈಕ್ ಈ ಕಾನ್ಸೆಪ್ಟ್ ಮೇಲೆ ಒಂದ್ಸತಿ ಲೈವ್ ಕ್ಲಾಸ್ ಆದರೂ ಬೇಕಾದ್ರೆ ಹೋಗೋಣ. ಓಕೆನಾ? ಮತ್ತೆ ಸಿಗೋಣ ಮಕ್ಕಳೇ. ಹಾಗಾದರೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗೆ. ಸರ್ ಆಬ್ವಿಯಸ್ಸಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕ್ವಶನ್ಸ್ ಅಪ್ಲೋಡ್ ಮಾಡಿ ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲಿರೋ ಕ್ವಶನ್ಸ್ನ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಾಳೆ ನಿಮ್ಮ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ ಮಕ್ಕಳೇ? ಹಾಗಾದರೆ ಮತ್ತೆ ಸಿಗೋಣ. ಬಾಯ್ ಮಕ್ಕಳೇ. ಥ್ಯಾಂಕ್ ಯು.